ಫೈನಾನ್ಷಿಯಲಿ ತುಂಬ ಕಷ್ಟಪಟ್ಟರೆ? ಫಸ್ಟ್ ಟ್ರಯಲ್ಸ್ಗೆ ಬಂದಾಗೂ ಕೂಡ ನನ್ನ ಹತ್ರ ವೈಟ್ ಟಿ ಶರ್ಟು ಮತ್ತು ವೈಟ್ ಟ್ರ್ಯಾಕ್ ಪ್ಯಾಂಟ್ ಇರಲಿಲ್ಲ. 2014 ನಿಮಗೆ ಖುಷಿಯಾಗಿರುವಂಥ ವಿಚಾರ ಕೂಡ ಒಂದು, ದುಃಖ ಆಗಿರೋ ಒಂದು ವಿಚಾರ ಕೂಡ ಹೌದು. ಆ ಟೈಮಲ್ಲಿ ಅಪ್ಪಾಜಿ ತೀರ್ಕೊಂಡಾದ್ಮೇಲೆ ರಿಲೇಟಿವ್ಸ್ ಕೂಡ ನಮಗೆ ಮನೆಯಿಂದ ಆಚೆ ಹಾಕ್ಬಿಟ್ರು. ನಿಮಗೂ ಕೂಡ ಹಾರ್ಟ್ ಬ್ರೇಕ್ ಆಗಿದೆ ಆ ವರ್ಲ್ಡ್ ಕಪ್ಪಲ್ಲಿ. ಅದು ಒಂದು ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಕ್ಷಣ ಸರ್. ನಂದೊಂದು ಡೌಟ್ ಇದೆ, ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮಲ್ಲಿ ಪಾಲಿಟಿಕ್ಸ್ ನಡೀತದ? ನೀವು ಸಾಕಷ್ಟು ಕ್ರಿಕೆಟ್ ಆಡಿದ್ದೀರಾ, ಜೊತೆಗೆ ಸಾಕಷ್ಟು ಕಾಲು ಕೂಡ ಎಳ್ಸ್ಕೊಂಡಿದ್ದೀರಾ. ಇವಳನ್ನ ಚಾನ್ಸೇ ಕೊಡಬಾರ್ದು ಅಂತ ಬಯಸಿದವ್ರು ತುಂಬ ಜನ, ಜಾಸ್ತಿ ಜನ. ನಿಮ್ಮ ಊರಿಗೆ ಹೋದಾಗ ಜನಗಳು ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಇವಾಗ ಅದೇ ಜನ ನನ್ನನ್ನು ನಮ್ಮ ಹುಡುಗಿ, ನಮ್ಮ ಮಗಳು, ನಮ್ಮೂರವಳು ಅಂತ ಹೇಳ್ಕೊಳ್ತಾರೆ. ಕೆಲವರು ಕೇಳ್ತಾ ಇದ್ರು, ರಾಜೇಶ್ವರಿ ಅವರಿಗೆ ಇನ್ನೂ ಮದುವೆ ಆಗಿಲ್ಲ, ಯಾರಾದರೂ ಲವ್ವರ್ ಇದ್ದಾರಾ ಅಥವಾ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಈಗ ನಾವು ರಾಜೇಶ್ವರಿ ಗಾಯಕ್ವಾಡ್ ಅವ್ರನ್ನ ಮತ್ತೆ ಇಂಡಿಯನ್ ಟೀಮಲ್ಲಿ ಯಾವಾಗ ನೋಡ್ತೀವಿ? ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕ್ರಿಕೆಟ್ ಸ್ಪೆಷಲ್. ನಾನು ಗಂಗಾಧರ್. ನನ್ನ ಜೊತೆ ಈಗ ನಮ್ಮ ಹೆಮ್ಮೆಯ ಕನ್ನಡತಿ ಹಾಗೂ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ರಾಜೇಶ್ವರಿ ಗಾಯಕ್ವಾಡ್ ಅವರಿದ್ದಾರೆ. ಅವರು ಬಡತನ, ಕಷ್ಟ, ನೋವು, ಅವಮಾನಗಳನ್ನು ಮೆಟ್ಟಿ ನಿಂತು ಇವತ್ತು ಸೂಪರ್ ಸ್ಟಾರ್ ಕ್ರಿಕೆಟರ್ ಆಗಿ ಬೆಳೆದಿದ್ದಾರೆ. ಹಾಗಾದರೆ ಬನ್ನಿ, ರಾಜೇಶ್ವರಿ ಗಾಯಕ್ವಾಡ್ ಅವರ ಲೈಫ್ ಹೇಗಿತ್ತು, ಕ್ರಿಕೆಟ್ ಜರ್ನಿ ಹೇಗಿತ್ತು, ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರು, ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ರಾಜೇಶ್ವರಿ ಗಾಯಕ್ವಾಡ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ರಾಜೇಶ್ವರಿ, ವೆಲ್ಕಮ್. ಥ್ಯಾಂಕ್ ಯು ಸರ್. ನೋಡೋದಕ್ಕೆ ಕೂಲ್ ಆ್ಯಂಡ್ ಕಾಮ್ ಆಗಿದ್ದೀರಾ, ಸೂಪರ್ ಫಿಟ್ ಆಗಿ ಕಾಣ್ತಾ ಇದ್ದೀರಾ. ಹೇಗಿದ್ದೀರಾ? ನಾನು ಆರಾಮ್ ಸರ್, ನೀವು ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ಸೊ ರಾಜೇಶ್ವರಿ ಅವರೇ, ನಾನು ಬೇರೆ ಕ್ರಿಕೆಟರ್ಸ್ನು ಕೂಡ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ನಿಮ್ಮ ಕ್ರಿಕೆಟ್ ಜರ್ನಿ ಒಂದು ರೀತಿ ಸಾಕಷ್ಟು ರೋಚಕತೆಯಿಂದ ಕೂಡಿದೆ. ಅಲ್ಲಿ ಕಷ್ಟ, ನೋವು, ಸಕ್ಸಸ್, ಹೀಗೆ ಸಾಕಷ್ಟು ವಿಚಾರಗಳಿದೆ. ಸೊ ನಾನು ಮೊದಲನೇದಾಗಿ ನಿಮ್ಮ ಕ್ರಿಕೆಟ್ ಜರ್ನಿ ಬಗ್ಗೆ ಮಾತಾಡ್ತೀನಿ. ಹೇಗೆ ನಿಮ್ಮ ಕ್ರಿಕೆಟ್ ಜರ್ನಿ ಶುರುವಾಯಿತು? ನನ್ನ ಕ್ರಿಕೆಟ್ ಜರ್ನಿ ಶುರು ಆಗಿದ್ದು 2007ರಿಂದ ಸಹ. ಸೊ ಬಿಜಾಪುರಲ್ಲಿ ವುಮೆನ್ಸ್ ಕ್ಲಬ್ ಅಂತ ಶುರು ಮಾಡಿದ್ರು ಫಸ್ಟ್ ಟೈಮ್. ಸೊ ಹೀಗೆ ನೋಡೋಣ ಯಾವ ಥರ ಇರುತ್ತೆ, ಯಾಕಂದರೆ ಎಲ್ಲ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆದರೆ ಕ್ರಿಕೆಟ್ ನನಗೆ ಗೊತ್ತಿರಲಿಲ್ಲ ಯಾವ ಥರ ಇರುತ್ತೆ. ಮತ್ತು ಅದರಲ್ಲಿ ದೊಡ್ಡದಾಗಂದರೆ ನನಗೆ ವುಮೆನ್ಸ್ ಕ್ರಿಕೆಟು ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ತಮ್ಮನ ಜೊತೆ, ನಮ್ಮ ಕಸಿನ್ಸ್ ಜೊತೆ ಹೀಗೆ ಕ್ರಿಕೆಟ್ ಆಡ್ತಾ ಇದ್ದಿದ್ದು ಟೆನ್ನಿಸ್ ಬಾಲಿಂದ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಅಪ್ಪಾಜಿ ಕುತೂಹಲದಿಂದ ನನ್ನನ್ನು ಮತ್ತು ನನ್ನ ತಂಗಿನ ಜಾಯಿನ್ ಮಾಡಿಸಿದ್ರು. ಸೊ ಅದು ಹಂಗೆ ಮಸ್ತಿಲಿ ಆಡ್ತಾ ಯಾವಾಗ ಸೀರಿಯಸ್ನೆಸ್ ಬಂತೋ ಗೊತ್ತಿಲ್ಲ. ಬಟ್ ಹಂಗೆ ಆವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ನಿಮ್ಮ ತಂದೆ ಒಬ್ಬರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವರು. ಸೊ ಅವರೇ ನಿಮಗೆ ಇನ್ಸ್ಪಿರೇಷನ್ ಅಂತ ಕೇಳ್ಪಟ್ವಿ. ಸೊ ಯಾವ ರೀತಿ ಇನ್ಸ್ಪೈರ್ಡ್ ಆದರು ನಿಮ್ಮ ತಂದೆಯವರು ನಿಮಗೆ? ತಂದೆಯವರು ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರಿಗೆ ಯಾವತ್ತೂ ನಮಗೆ ಓದಲೇಬೇಕು, ಯಾಕಂದರೆ ಟೀಚರ್ ಅಂದಮೇಲೆ ನಮಗೆ ಯಾವತ್ತೂ ಅವರು ಪ್ರೆಷರ್ ಹಾಕೇ ಇಲ್ಲ ಓದಲೇಬೇಕು ಅಂತ. ಬಟ್ ನಮಗೆ ತುಂಬ ಫ್ರೀಡಮ್ ಇತ್ತು. ನಾವೇನೇ ಯಾವುದೇ ಫೀಲ್ಡಲ್ಲಿ ಹೋಗ್ಬೇಕಂದ್ರೂ ತುಂಬ ಅವರು ಯಾವಾಗಲೂ ಸಪೋರ್ಟ್ ಮಾಡೋರು. ಮತ್ತು ಅದೇ ಥರ ಬರೀ ಕ್ರಿಕೆಟ್ ಅಂತಲೇ ಅಲ್ಲ, ನಾವು ಮನೆಯಲ್ಲಿ ಸಿಂಗರ್ಸು ಕೂಡ ನಾವೆಲ್ಲ ದೊಡ್ಡ ಫ್ಯಾಮಿಲಿ ಇದೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಈಗ ನಿಮ್ಮ ತಂದೆಯವರು ನಿಮಗೆ ಇನ್ಸ್ಪಿರೇಷನ್ ಆದರು. ಸೊ ಅವರು ಸಾಕಷ್ಟು ನಿಮಗೆ ಹೆಲ್ಪ್ ಕೂಡ ಮಾಡಿದ್ದಾರೆ. ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 4:15ಗೆ ನೀವು ಗ್ರೌಂಡಲ್ಲಿ ಇರ್ತಾ ಇದ್ರಿ, ಫಿಟ್ನೆಸ್ ಎಲ್ಲ ಮಾಡ್ತಾ ಇದ್ರಿ. ಸೊ ಆ ವಿಚಾರದ ಬಗ್ಗೆ ಹೇಳ್ಬೋದಾ? ಅದು ನಾವು ಕ್ರಿಕೆಟ್ ಜಾಯಿನ್ ಆದಮೇಲೆ ಫಸ್ಟು ನಮ್ಗೆ ಗೊತ್ತಿರಲಿಲ್ಲ, ಲೆದರ್ ಬಾಲ್ ಫುಲ್ ಹೆವಿ ಇರುತ್ತೆ, ಕೈಗೆ ಏಟಾಗುತ್ತೆ, ಗೊತ್ತೇ ಇರಲಿಲ್ಲ. ಬಟ್ ಅಪ್ಪಾಜಿ ಏನು ಮಾಡಿದ್ರು ಅಂದರೆ, ಕ್ಲಬ್ ಜಾಯಿನ್ ಮಾಡಿಸೋಕ್ಕಿಂತ ಮುಂಚೆ ಒಂದೆರಡು ವಾರ ನಮಗೆಲ್ಲ, ನನಗೆ, ನನ್ನ ತಂಗಿಗೆ ಹಾರ್ಡ್ ಟೆನ್ನಿಸ್ ಬಾಲಿಂದ ಕ್ಯಾಚಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ನಮಗೆ ಚೆನ್ನಾಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಪ್ರಾಕ್ಟೀಸು ಕೂಡ ಚೆನ್ನಾಗಾಯಿತು. ಕ್ಲಬ್ ಜಾಯಿನ್ ಮಾಡಿದ್ಮೇಲೆ ತುಂಬ ಈಸಿ ಆಯಿತು. ಲೆದರ್ ಬಾಲ್ ಅಷ್ಟು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಸೊ ಎಲ್ಲರೂ ತುಂಬ ಕೋಚಸ್ಸು ಕೂಡ ತುಂಬ ಒಳ್ಳೆ ಪ್ಲೇಯರ್ಸು ಅವಾಗಿಂದನೇ ಸ್ಟಾರ್ಟ್ ಮಾಡಿದರು ಅವ್ರು ಹೇಳೋಕ್ಕೆ. ಬಟ್ ಅದು ಪ್ರಾಕ್ಟೀಸು ತುಂಬ ಹೆಲ್ಪ್ ಮಾಡ್ತು. ಸೊ ನೀವು ಫಸ್ಟ್ ಟೈಮ್ ಲೆದರ್ ಬಾಲ್ ಹಿಡಿದಿದ್ದು ಯಾವಾಗ? ಸರ್ ಅದೇ ಕ್ಲಬ್ ಜಾಯಿನ್ ಮಾಡಿದ್ಮೇಲೆ. ಅಂದ್ರೆ ನೀವು ಫಸ್ಟ್ ಹಾರ್ಡ್ ಬಾಲ್ ಅಲ್ಲಿ ಆಡ್ತಾ ಇದ್ರಿ, ಆಮೇಲೆ 18 ವರ್ಷ ಆಗ ನೀವು ಸ್ಟಾರ್ಟ್ ಮಾಡಿದ್ರಿ ಲೆದರ್ ಬಾಲ್ ಅಲ್ಲಿ, ಅದು ಕ್ಲಬ್ ಕ್ರಿಕೆಟ್ ಆಡ್ಬೇಕಾದ್ರೆ. ಸೊ ನಿಮ್ಮ ಕ್ಲಬ್ ಕ್ರಿಕೆಟ್ ಜರ್ನಿ ಬಗ್ಗೆ ಹೇಳ್ಬೋದಾ? ನಿಮ್ಮ ಕೋಚಸ್ ಯಾರು, ಸೊ ಅವ್ರು ಯಾವ ರೀತಿ ಹೆಲ್ಪ್ ಮಾಡಿದ್ರು ನಿಮ್ಗೆ ಅಂತ? ಕೋಚಸ್ ಬಂದು 5 ಜನ ಇದ್ರು. ಒಬ್ರು ಅಶೋಕ್ ಜಾಧವ್, ಒಬ್ರು ಮತ್ತೆ ಬಸವರಾಜ್ ಈಜೇರಿ ಅಂತ, ಸಲೀಂ
ತಾಜಿಮ್ ತರಕ್, ಮತ್ತು ಪಟೇಲ್ ಸರ್ ಅಂತ, ಮತ್ತು ಕಲಾಲ್ ಅಂತ. ಸೊ ಇವ್ರನ್ನ 5 ಜನ ಸೇರಿ ಕ್ಲಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಸ್ಟಾರ್ಟಿಂಗಲ್ಲಿ ಕ್ಲಬ್ ಶುರು ಆದಾಗ 200ಕ್ಕಿಂತಲೂ ಜಾಸ್ತಿ ಜನ ಹುಡುಗಿರು ಬಂದಿದ್ದರು. ಮತ್ತು ಎಲ್ಲರೂ ಹಂಗೆ ಸ್ವಲ್ಪ ಬಿಜಾಪುರ ಸಿಟಿ ಅಂದಮೇಲೆ ಎಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಯಿತು. ಎಲ್ಲರಿಗೂ ಶೂಸ್ ತೊಗೋಬೇಕು, ಇಕ್ವಿಪ್ಮೆಂಟ್ ತೊಗೋಬೇಕಂದ್ರೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಆ ಕಷ್ಟದಿಂದ ಸ್ವಲ್ಪ ಅರ್ಧ ಜನ ಹಿಂದಕ್ಕೆ ಬಿಟ್ಬಿಟ್ರು. ಸೊ ಆಗಲ್ಲ, ಈ ಥರ ಎಲ್ಲ ಅಫೋರ್ಡ್ ಮಾಡೋದು ಆಗಲ್ಲ ಅಂತ ಅರ್ಧ ಜನ ಬಿಟ್ಬಿಟ್ರು. ಸೊ ನಾವು ಕೊನೆಗೆ ಮಿಕ್ಕಿದಂದರೆ ಒಂದು 40ರಿಂದ 50 ಜನ. ಸಾಕಷ್ಟು ಗೇಮ್ಸ್ ಆಡಿದ್ರಿ, ಥ್ರೋ ಬಾಲ್, ಖೋಖೋ, ವಾಲಿಬಾಲ್. ಬೇರೆ ಬೇರೆ ವಾಲಿಬಾಲ್ ಅವೆಲ್ಲ ಆಡಿದ್ರಿ. ಬಟ್ ಕ್ರಿಕೆಟ್ನೇ ನೀವು ಚೂಸ್ ಮಾಡ್ಕೊಂಡಿದ್ದೆ ಯಾಕೆ? ಅದೇ ಮಜಾ, ಫನ್ಗೆ ಅಂತಲೇ ಜಾಯಿನ್ ಮಾಡಿದ್ದು ಕ್ರಿಕೆಟು. ಬಟ್ ಆಡ್ತಾ ಆಡ್ತಾ ತುಂಬ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನ್ನ ಆಟ ನೋಡಿ ನಮ್ಮ ಕೋಚಸ್ಸು ಕೂಡ ಹೇಳೋರು, ಏಕ್ ದಿನ ಇಂಡಿಯಾ ಕೆ ಲಿಯೆ ಜರೂರ್ ಖೇಲೇಗಿ ಅಂತ ಈ ಥರ ಎಲ್ಲ ಮಾತಾಡೋರು, ಎಂಕರೇಜ್ ಮಾಡೋರು. ತುಂಬ ಒಳ್ಳೆ ಪ್ಲೇಯರು, ಇವ್ರ ಫ್ಯೂಚರ್ ಇದೆ ಅಂತ ಹೇಳೋರು ಅವರೆಲ್ಲ. ಸೊ ಅದು ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ, ಕ್ಲಬ್ ಸೇರ್ಕೊಂಡು 2ನೇ ತಿಂಗಳಿಗೆ ನಾನು ಸ್ಟೇಟಿಗೆ ಸೆಲೆಕ್ಟ್ ಆದೆ. ಸೊ ಸ್ಟೇಟಿಗೆ ಸೆಲೆಕ್ಟ್ ಆದಮೇಲೆ ಹೋಗಿ ಟೀಮ್ ಜೊತೆ ಹೋದೆ. ಬಟ್ ಅಲ್ಲಿ ಆಚೆ ಕೂತ್ಕೊಂಡು ನಾನು ಕಲ್ತಿದ್ದು ತುಂಬ, ಸೀನಿಯರ್ಸ್ ಯಾವ ಥರ ಆಡ್ತವ್ರೆ. ಬಟ್ ನನಗೇನೋ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ನೋಡಿ ಕಲಿತೆ. ಆಮೇಲೆ ಅವರೆಲ್ಲ ಯಾವ ಥರ ಹೇಳ್ಕೊಡ್ತಾ ಇದ್ರು, ಅದನ್ನು ನಾನು ನೆಟ್ಸಲ್ಲಿ ಟ್ರೈ ಮಾಡೋಳು. ಬಟ್ ಅದೇ ಥರ ಇಂಟ್ರೆಸ್ಟ್ ಬೆಳೀತಾ ಹೋಗ್ತು. ಈಗ ರಾಜೇಶ್ವರಿ ಗಾಯಕ್ವಾಡ್ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ ಗೊತ್ತು. ಬಟ್ ನಿಮ್ಮ ಕರಿಯರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಮೀಡಿಯಂ ಪೇಸರ್ ಆಗಿದ್ರಿ. ಸೊ ಮೀಡಿಯಂ ಪೇಸರ್ ಟು ಲೆಫ್ಟ್ ಆರ್ಮ್ ಸ್ಪಿನ್ನರ್, ಸೊ ಹೆಂಗಾದ್ರಿ ನೀವು? ಅದು ಅಂಡರ್-19 ಫಸ್ಟ್ ಅಂಡರ್-19 ನಾನು ಆಡಿದ್ದು ಆ್ಯಸ್ ಎ ಪೇಸರ್ ಅಂತಾನೆ. ಬಟ್ ಆ ಮ್ಯಾಚ್ ಆಡಿಸಿದ್ರು, ಒಂದೇ ಮ್ಯಾಚ್ ಆಡೋಕ್ಕೆ ಸಿಕ್ತು. ಬಟ್ ನನಗೆ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ಆಗೋಯಿತು. ಆಮೇಲೆ ಓವರ್ ಮುಗಿತಾನೇ ಇರಲಿಲ್ಲ, ಅಷ್ಟೊಂದು ವೈಡ್ ಹಾಕ್ಬಿಟ್ಟೆ, 9 ವೈಡ್ ಏನೋ ಹಾಕಿದೆ. ಆಮೇಲೆ ಬೇಜಾರಾಯಿತು, ಏನು ಈ ಥರ ಆಡಿಬಿಟ್ಟೆ ಅಂತ. ಬಟ್ ವಾಪಸ್ ಬಿಜಾಪುರ್ಗೆ ಹೋದ್ಮೇಲೆ ಸರ್ ಹತ್ರ ಮಾತಾಡಿದ್ವಿ. ಸರ್ ಹೇಳಿದ್ರು, ಪೇಸ್ ನಾವು ಭಾನುವಾರ ಒಂದು ಸರ್ತಿ ಪ್ರಾಕ್ಟೀಸ್ ಮ್ಯಾಚಸ್ ಆಡೋರು, ಚಿಕ್ಕ ಹುಡುಗಿರೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನನ್ನ ಬೌಲಿಂಗಲ್ಲಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಈ ಥರ ಆದರೆ ಆಡೋದು ಕಷ್ಟ ಅಂತ. ಬಟ್ ಆಮೇಲೆ ಸರ್ ಕೂಡ ಅಪ್ಪಾಜಿ ಹತ್ರ ಮಾತಾಡಿದ್ರು, ಸ್ಟ್ರೆಂತು ಇಲ್ಲ, ಏನೂ ಇಲ್ಲ. ಸೊ ಪೇಸ್ ಬೌಲಿಂಗಿಗೆ ಸ್ಟ್ರೆಂತ್ ಬೇಕು ತುಂಬ. ಸೊ ಹೇಳಿದ್ರು, ಹೈಟು ಅಷ್ಟು ಇರಲಿಲ್ಲ, ಇಲ್ಲವೇ ಇಲ್ಲ. ಸೊ ಮಾತಾಡಿದ್ರು, ಹೇಳಿದ್ರು, ಇವಳನ್ನ ಯಾಕೆ ನಾವು ಸ್ಪಿನ್ನರ್ ಮಾಡಬಾರ್ದು, ಟ್ಯಾಲೆಂಟ್ ಅಂತೂ ತುಂಬ ಇದೆ ಸ್ಪಿನ್ನರ್. ಬಟ್ ಅಪ್ಪಾಜಿ ಬಂದು ಹೇಳಿದ್ರು ನನಗೆ, ಈ ಥರ ಸ್ಪಿನ್ನರ್ ಮಾಡೋಣ ಅಂತ ಸ್ಪಿನ್ ಬೌಲಿಂಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್. ಬಟ್ ನನಗೆ ಕೇಳಿದೆ, ಬಟ್ ಸಖತ್ ಬೇಜಾರಾಯಿತು. ನನಗೆ ಪೇಸ್ ಬೌಲಿಂಗ್ ಏನಕ್ಕೆ ಇಷ್ಟ ಆಯ್ತು ಅಂದರೆ, ನಂಗೆ ಜೈರ್ ಖಾನ್ ಅವ್ರದ್ದು ಬೌಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಗೋದು. ಅವ್ರನ್ನ ನೋಡಿ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು. ಸೊ ಬೇಜಾರಾಯಿತು, ಈ ಥರ ಹೇಳ್ತವ್ರಲ್ಲಪ್ಪ ಅಂತ. ಬಟ್ ಕಷ್ಟದಲ್ಲೇ ನೀವು ಬಟ್ ಅಪ್ಪಾಜಿ ಹೇಳಿದ್ರು ನನಗೆ, ಕೋಚಸ್ ಆಗಲಿ ಗುರುಗಳಾಗಲಿ ಏನು ಹೇಳ್ತಾರೋ ಅದು ಕೇಳಬೇಕು, ಕೇಳೋ ಕರ್ತವ್ಯ ಅಂತ ಹೇಳಿದ್ರು. ಸೊ ಅದೊಂದು ಮಾತಿಗೆ ನಾನು ಸರಿ ಸರ್ ಏನು ಹೇಳ್ತಾರೋ ಅದು ಕೇಳ್ತೀನಿ ಅಂತ ಒಪ್ಕೊಂಡೆ. ಬಟ್ ಬೌಲಿಂಗ್ ಲೆಫ್ಟ್ ಆರ್ಮ್ ಸ್ಪಿನ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸಖತ್ ಬಾಡಿ ಪೇನ್ ಆಗೋದು, ಶೋಲ್ಡರ್ ಎಲ್ಲ ಸಖತ್ ಪೇನ್, ಯಾಕಂದ್ರೆ ಬೇರೆ ಆ್ಯಕ್ಷನ್ಗೆ ಅಡಾಪ್ಟ್ ಆಗಿಬಿಟ್ಟಿತ್ತು ಬಾಡಿ. ಸೊ ಆ ಪೇನಲ್ಲೂ ಕೂಡ ನಾನು ಗಿವ್ ಅಪ್ ಮಾಡಿದೆ. ಎಷ್ಟೇ ಏನೇ ಕಷ್ಟ ಬಂದರೂ ನಾನು ಆಡ್ತೀನಿ ಅಂತ ಒಂದು ಛಲ ನನ್ನಲ್ಲಿತ್ತು. ಸೊ ಸರ್ ಏನು ಹೇಳ್ತಾ ಹೋದ್ರು ಅದನ್ನು ನಾನು ಕಲಿತಾ ಹೋದೆ. ಸೊ ಹಿಂಗೆ ಲೆಫ್ಟ್ ಆರ್ಮ್ ಸ್ಪಿನ್ ಸ್ಟಾರ್ಟ್ ಆಗಿತ್ತು. ಮತ್ತೆ ನೀವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ವುಮೆನ್ಸ್ ಕ್ರಿಕೆಟ್ ಅಷ್ಟೊಂದು ಇಂಪಾರ್ಟೆನ್ಸ್ ಯಾರು ಕೊಡ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ನೀವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರಿ ನೀವು. ಸೊ ನಿಮಗೆ ಅನಿಸ್ತಾ ಇತ್ತಾ ನಾನು ಒಂದಿನ ಒಂದು ಲೆವೆಲ್ಗೆ ರೀಚ್ ಆಗ್ತೀನಿ ಅಂತ? ಜೊತೆಗೆ ಯಾವಾಗ ನೀವು ಸೀರಿಯಸ್ ಆಗಿ ಕ್ರಿಕೆಟ್ನ ತಗೊಂಡ್ರಿ ನೀವು? ಸೊ ಕ್ರಿಕೆಟ್ ನಾನು ಯಾವಾಗ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದ್ನೋ ಆವಾಗಿಂದಾನೇ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಬಟ್ ನನಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಯಾವ ಥರ ಇದೆ ವುಮೆನ್ಸ್ ಕ್ರಿಕೆಟ್, ಯಾವ ಥರ ನಡೀತಾ ಇದೆ ಅನ್ನೋದೇನು ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ನಂದೇನಿತ್ತಂದರೆ ಬರೀ ನನ್ನ ಒಂದೇ ಏಮ್, ಯಾವಾಗಲೂ ನಂಗೆ ಮ್ಯಾಚಸ್ ಸಿಗ್ತಾಯಿದೆ, ನಾನು ಚೆನ್ನಾಗಿ ಆಡಬೇಕು, ಮುಂದೆ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರೆಸೆಂಟಲ್ಲಿ ಏನು ಸಿಗ್ತಾ ಇದೆಯೋ ಅದರಲ್ಲಿ ಎಂಜಾಯ್ ಮಾಡ್ತಾ ಹೋದೆ. ಸೊ ಹಿಂಗೆ ಚೆನ್ನಾಗಿ ನಾನು ಯಾವಾಗಲೂ ಮ್ಯಾಚ್, ಯಾವುದೇ ಕೂಡ ಮ್ಯಾಚ್ ಇರಲಿ, ನನಗೋಸ್ಕರ ಕ್ಲಬ್ ಮ್ಯಾಚ್ ಇರಲಿ ಅಥವಾ ಸ್ಟೇಟ್ ಮ್ಯಾಚ್ ಇರಲಿ, ನಾನು ಸೇಮ್ ಎನರ್ಜಿಯಿಂದನೇ ಆಡೋದು. ಸೊ
ಹಂಗೆ ಆಡ್ತಾ ಹೋದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಹೋಯಿತು. ಸೊ ಹಂಗೆ ಸೊ ನಿಮ್ಮ ಕ್ರಿಕೆಟ್ ಕರಿಯರ್ ಸ್ಟಾರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಆಗಲೇ ಹೇಳ್ತಾ ಇದ್ರಿ ಒಂದು ಕ್ಲಬ್ ಕ್ರಿಕೆಟ್ ಸೇರಾಗಿ ವಿದಿನ್ 2-3 ಮಂತ್ಸಲ್ಲಿ ನೀವು ಕರ್ನಾಟಕ ಸೀನಿಯರ್ ವುಮೆನ್ಸ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಸೊ ಆ ಮೂಮೆಂಟ್ ಹೇಗಿತ್ತು ನೀವು ಫಸ್ಟ್ ಟೈಮ್ ಕರ್ನಾಟಕ ಕ್ರಿಕೆಟ್ ಎಂಟ್ರಿ ಕೊಟ್ಟಾಗ? ಫಸ್ಟ್ ಟೈಮ್ ಅದು ಆ್ಯಕ್ಚುಲಿ ಆವಾಗ ನಾನು ಟೀಮಿಗೆ ಬಂದಾಗ ಕರುಣಾ ಜೈನ್ ಕ್ಯಾಪ್ಟನ್ ಇದ್ದರು. ಸೊ ಅವರೊಬ್ಬರೇ ಆವಾಗ ಇಂಡಿಯನ್ ಟೀಮ್ಗೆ ಆಡ್ತಾ ಇದ್ದಿದ್ದು. ಸೊ ಅವ್ರ ಜೊತೆ ಟೀಮಲ್ಲಿ ಆಡೋದು ಒಂಥರ ಹೆಮ್ಮೆ ವಿಷಯನೇ. ಯಾಕಂದರೆ ನಮ್ಮ ಕರ್ನಾಟಕದಿಂದ ಅವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಟೀಮ್ಗೆ, ಮತ್ತು ಅವ್ರು ನಮ್ಮ ಕ್ಯಾಪ್ಟನ್ನು ಕೂಡ. ಸೊ ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ರು. ಸೊ ಒಳ್ಳೆ ಯಂಗ್ಸ್ಟರು ಅಂತ ತುಂಬ ಸಪೋರ್ಟ್ ಮಾಡೋರು. ಮತ್ತು ಬೇಕಾಗಿದ್ದ ಅವ್ರಿಗೆ ಯಾವಾಗ ಟೀಮ್ಗೆ ನಾನು ವಿಕೆಟ್ಸ್ ಬೇಕು ಅಂತ ಇತ್ತು, ಆವಾಗ ನನ್ನನ್ನು ತಗೊಂಡು ಬರೋರು ಬೌಲಿಂಗಿಗೆ. ಸೊ ಆವಾಗೆಲ್ಲ ವಿಕೆಟ್ ಬರೋದು. ಸೊ ಹಿಂಗಾಗಿ ಅವ್ರು ತುಂಬ ನನ್ನ ಮೇಲೆ ತುಂಬ ಭರವಸೆ ತೋರಿಸೋರು ಮ್ಯಾಚಲ್ಲಿ. ಸೊ ಅಲ್ಲಿಂದ ಸೊ ನಿಮಗೆ ಆಗ ಕರ್ನಾಟಕ ಕ್ರಿಕೆಟ್ ಟೀಮಲ್ಲಿ ಕಾಂಪಿಟೇಷನ್ ಅನ್ನೋದು ಏನಾದರೂ ಇತ್ತಾ? ಅಂದರೆ ನೀವು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ರಿ ನೀವು. ಸೊ ಬೇರೆಯವ್ರ ಜೊತೆ ಏನಾದರೂ ಆ ಥರ ಕಾಂಪಿಟೇಷನ್ ಪ್ಲೇಯಿಂಗ್ 11ಗೆ ಸೆಲೆಕ್ಟ್ ಆಗೋದಕ್ಕೆ ಏನಾದರೂ ಇತ್ತಾ ನಿಮ್ಮ ಟೈಮಲ್ಲಿ ಅಂತ? ಅದು ಪ್ಲೇಯಿಂಗ್ 11 ಕಾಂಪಿಟೇಷನ್ ಅಂತೂ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಸರ್. ಯಾಕಂದರೆ ನನಗೆ ಯಾವಾಗಲೂ ಈ ಥರ ಜಾಸ್ತಿ ನಾನು ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನನಗೆ ಅಪರ್ಚುನಿಟಿ ಸಿಗ್ತಾ ಇದೆ, ನನಗೆ ಯಾವಾಗ ಚಾನ್ಸ್ ಸಿಗುತ್ತೋ ನಾನು ಅವಾಗ ಚೆನ್ನಾಗಿ ಆಡ್ತೀನಿ ಅನ್ನೋದು ಒಂದೇ ನಂದು ಯಾವಾಗಲೂ. ಸೊ ಆವಾಗ ಕಾಂಪಿಟೇಷನ್ ನಮ್ಮ ಪರಿಸ್ಥಿತಿ ಆವಾಗ ಈ ಥರನೂ ಇರಲಿಲ್ಲ. ನಮಗೆ ಬೇರೆ ಕಡೆ ನಾವು ಎಲ್ಲಿ ತಲೆ ಹಾಕ್ಬೋದು ಅಂತ. ಬಟ್ ಯಾವಾಗ ನಿಮ್ಮ ಪ್ಲೇಯರ್ಸ್ ನಡುವೆ ಅಂದರೆ ಅವರಿದ್ರೆ ನನಗೆ ಟೀಮ್ ಸೆಲೆಕ್ಷನ್ ಮಾಡಕ್ ಆಗಲ್ಲ, ಆ ಪ್ಲೇಯರ್ನ ಆ ಥರ ಏನೂ ಅನ್ನಿಸ್ತಾನೆ ಇರಲಿಲ್ಲ. ಹಾಂ, ಅವರು ಏನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ತೀನಾ, ಸರಿ ಸೆಲೆಕ್ಟ್ ಆದರೆ ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಆಡ್ಬಿಟ್ಟು ಬರ್ತೀನಿ ಅನ್ನೋದೇ ಒಂದಿತ್ತು. ಬಟ್ ಕಾಂಪಿಟೇಷನ್ ಬಗ್ಗೆ ಅದು ಯಾವತ್ತೂ ತಲೆಗೆ ಬಂದೇ ಇಲ್ಲ. ಸೊ ನೀವು ಕರ್ನಾಟಕ ಕ್ರಿಕೆಟ್ ಟೀಮ್ಗೆ ಎಂಟ್ರಿ ಕೊಟ್ಟಾಗಲೂ ಕೂಡ ನೀವು ಸಾಕಷ್ಟು ಒಂದು ಫೈನಾನ್ಷಿಯಲಿ ತುಂಬ ಕಷ್ಟಪಟ್ರಿ ಅಂತ ಕೇಳ್ಪಟ್ವಿ. ಕ್ರಿಕೆಟ್ ಕಿಟ್ ಇರ್ಬೋದು, ವೈಟ್ ಜರ್ಸೀಸ್ ಇರ್ಬೋದು, ಶೂಸ್ ಇರ್ಬೋದು. ಸೊ ಎಲ್ಲನೂ ಆಗ ಕೊಂಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು ನಿಮಗೆ. ಸೊ ನೀವು ಸ್ಕೂಲ್ ಶೂಸ್ನೇ, ಕ್ಯಾನ್ವಸ್ ಶೂಸ್ನೇ, ವೈಟ್ ಶೂಸ್ನೇ ಹಾಕ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ನೀವು ಹೇಳ್ತಾ ಇರೋದು ಆ್ಯಕ್ಚುಲಿ ನಿಜ. ಯಾಕಂದರೆ ಫಸ್ಟ್ ಟ್ರಯಲ್ಸ್ಗೆ ಬಂದಾಗೂ ಕೂಡ ನನ್ನ ಹತ್ರ ವೈಟ್ ಟಿ ಶರ್ಟು ಮತ್ತು ವೈಟ್ ಟ್ರ್ಯಾಕ್ ಪ್ಯಾಂಟ್ ಇರಲಿಲ್ಲ. ಸೊ ನನಗೆ ಈಗಲೂ ನೆನಪಾಗುತ್ತೆ, ನಾನು ಅಪ್ಪಾಜಿ ಸೇರಿ ಮೆಜೆಸ್ಟಿಕ್ಕಿಗೆ ಹೋಗಿ ಒಂದು 40 ರೂಪೀಸ್ ಏನೋ ಟಿ ಶರ್ಟ್ ಸಿಕ್ಕಿತ್ತು, ತೊಗೊಂಡು ಬಂದುಬಿಟ್ಟು ಆ ಟಿ ಶರ್ಟ್ ಹಾಕ್ಕೊಂಡೆ. ಅಪ್ಪಾಜಿದೊಂದು ಲೋವರ್ ಇತ್ತು ವೈಟು, ಆ ಬಟ್ಟೆಯಲ್ಲಿ ನಾನು ಟ್ರಯಲ್ಸ್ ಕೊಟ್ಟಿದ್ದು. ಸೊ ಇತ್ತು, ತುಂಬ ಪ್ರಾಬ್ಲಮ್ಸ್ ಇತ್ತು ನನಗೆ. ಬ್ಯಾಟ್ ತೊಗೋಬೇಕಂದ್ರೂ ನಮಗೆ ತುಂಬ ಯೋಚನೆ ಮಾಡಬೇಕಾಗಿದೆ, ಎಲ್ಲಿಂದ ಬರುತ್ತೆ ದುಡ್ಡು ಅಂತ. ಬಟ್ ಆ ಟೈಮಲ್ಲಿ ಕೋಚಸ್ಸು ಕೂಡ ಹೆಲ್ಪ್ ಮಾಡೋರು. ಸೊ ಹಾಗೆ ನಡೀತಾ ಇತ್ತು. ಸೊ ನಮಗೆ ಏನು KSL TADS ಸಿಗ್ತಾಯಿತ್ತೋ ಅದು ಕೂಡ ತುಂಬ ಹೆಲ್ಪ್ ಆಗೋದು. ಅದನ್ನು ನಾವು ಇದರಲ್ಲೇ ಖರ್ಚು ಮಾಡೋರು. ಸೊ ಬ್ಯಾಟು ಲೆಗ್ ಗಾರ್ಡ್ಸ್ ಅದೆಲ್ಲ ತೊಗೊಳಕ್ಕೆ ಹೆಲ್ಪ್ ಆಗೋದು. ಸೊ ಈಗ ನೀವು ಕರ್ನಾಟಕ ಟೀಮ್ ಆಯಿತು, ಅಂಡರ್ 19 ಡೇಸಿಂದಲೂ ಕೂಡ ನೀವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದ್ರಿ ನೀವು. ಅಂದರೆ ಕರ್ನಾಟಕ ಟೀಮ್ ನೀವಿದ್ದಾಗ 2-3 ಸಲ ಚಾಂಪಿಯನ್ ಕೂಡ ಆಯಿತು. ಸೊ ನಿಮ್ಮ ಒಂದು ಆ ಇನಿಷಿಯಲ್ ಡೇಸಲ್ಲಿ ತುಂಬಾ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅಂಡರ್ 19 ಅಂತೂ ಅಂಡರ್ 19 ಆವಾಗ ನಾನು ಒಬ್ಬಳೇ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಿದ್ದು ಟೀಮಲ್ಲಿ. ಸೊ ರೆಸ್ಪಾನ್ಸಿಬಿಲಿಟಿನೂ ತುಂಬ ಇತ್ತು. ಸೊ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಹೋಗಬೇಕು, ಆಡಬೇಕು, ಟೀಮ್ನ ಗೆಲ್ಲಿಸ್ಬೇಕು ಅಷ್ಟೇ ತಲೆಯಲ್ಲಿ ಇರ್ತಾ ಇದ್ದಿದ್ದು ಯಾವಾಗಲೂ. ಬಟ್ ಕರ್ನಾಟಕ ತುಂಬ ನನ್ನ ಮೇಲೆ ಭರವಸೆ ತೋರಿಸೋರು ಟೀಮ್ ಅವರು ಕೂಡ. ಸೊ ಆ ಭರವಸೆಯಿಂದ ಮೇ ಬಿ ಪರ್ಫಾರ್ಮೆನ್ಸ್ ಬರ್ತಾಯಿತ್ತು. ಸೊ ಒಂದು ರೀತಿ ಹೇಳ್ಬೇಕಂದ್ರೆ ಸೀನಿಯರ್ ವುಮೆನ್ಸ್ ಚಾಲೆಂಜರ್ ಟ್ರೋಫಿ ಇರ್ಬೋದು, ಮತ್ತು ಇಂಟರ್ ಸ್ಟೇಟ್ ಕ್ರಿಕೆಟ್ ಟೂರ್ನಮೆಂಟ್ಸ್ ಇರ್ಬೋದು. ಸೊ ಎಲ್ಲಾನು ಒಂದು ರೀತಿ ರಾಜೇಶ್ವರಿ ಗಾಯಕ್ವಾಡ್ ಅವರಿಗೆ ಒಂದು ರೀತಿ ಸ್ಮೂತಾಗಿ ಒಂದು ಜರ್ನಿ ಸಾಕ್ತು ಅಂತ ಹೇಳ್ಬೋದಾ? ಆಗ ಸ್ಮೂತಾಗಂತೂ ಇರಲಿಲ್ಲ. ಯಾಕಂದರೆ ತುಂಬ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರಿ. ಸೊ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಸ್ಮೂತ್ ಜರ್ನಿ ಅಂತಲೇ ಹೇಳ್ಬೋದಲ್ಲ? ಪರ್ಫಾರ್ಮೆನ್ಸ್ ಅಂತೂ ಯಾವಾಗಲೂ ಯಾವುದೇ ಮ್ಯಾಚ್ ಆಡಿದ್ರು ನನ್ನ ಕಡೆಯಿಂದ ಬೆಸ್ಟ್ ಕೊಡಬೇಕನ್ನೋದೇ ನನ್ನ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ನಾನು ಬೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತಲೂ ಯಾವಾಗಲೂ ಹಂಗೆ ಆಗೋದು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನಾನು ವಿಕೆಟ್ ತೆಗಿಬೇಕು ಅಂತ ಯೋಚನೆ ಮಾಡಲ್ಲ. ನಾನು ಯಾವಾಗಲೂ ಗ್ರೌಂಡಲ್ಲಿ ಹೋಗ್ಬಿಟ್ರೆ ನನ್ನ ಕಡೆಯಿಂದ 100% ನಾನು ಕೊಡಬೇಕು. ಬೌಲಿಂಗಲ್ಲಿ ಅಪೋನೆಂಟ್ ಯಾರೇ ಇರಲಿ
ನನ್ನ ಬೌಲಿಂಗ್ ಫಿಗರ್ಸ್ ಚೆನ್ನಾಗಿರ್ಬೇಕು ಅನ್ನೋದೇ ಯೋಚನೆ ಮಾಡೋದು. ಯಾವತ್ತೂ ವಿಕೆಟ್ಸ್ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಬೌಲಿಂಗ್ ಯಾವಾಗ ಚೆನ್ನಾಗುತ್ತೋ ಅದಾಗೆ ವಿಕೆಟ್ಸ್ ಕೂಡ ಸಿಗುತ್ತೆ. ಸೊ ನಂದು ಮೈಂಡಲ್ಲಿ ಯಾವಾಗಲೂ ಅದೇ ಇರ್ತಾ ಇದ್ದಿದ್ದು. ಹೋಗ್ಬಿಟ್ಟು ಬೌಲಿಂಗ್ ಚೆನ್ನಾಗಿ ಮಾಡಿಬಿಟ್ರೆ ಟೀಮಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಅನ್ನೋದು ಇರ್ತಾ ಇತ್ತು. ಸೊ ಅದೇ ಮಾಡ್ತಾ ಹೋದೆ, ಅದರಲ್ಲೇ ಸಕ್ಸಸ್ ಸಿಗ್ತಾ ಹೋಗ್ತು. ಕರ್ನಾಟಕ ಕ್ರಿಕೆಟ್ ಇರ್ಬೋದು, ಅಂಡರ್ 19 ಟೂರ್ನಮೆಂಟ್ಸ್ ಇರ್ಬೋದು, ಸೊ ಎಲ್ಲ ಕಡೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಬಂದ್ರಿ. ಹೌದು 2014 ನೀವು ಇಂಡಿಯನ್ ಟೀಮ್ಗೆ ಡೆಬ್ಯೂ ಮಾಡ್ತೀರಾ. ಹೌದು. ಸೊ ಫಸ್ಟ್ ನೀವು ಇಂಡಿಯನ್ ಕ್ಯಾಪ್ ತಗೊಂಡಿದ್ದು ಯಾರ ಕೈಯಲ್ಲಿ, ಜೊತೆಗೆ ಆ ಮೆಮೊರಬಲ್ ಫೀಲಿಂಗ್ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ, ನಾನು ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋದು. ಸೊ ಆ ಮೂಮೆಂಟ್ಸ್ ಬಗ್ಗೆ ಶೇರ್ ಮಾಡಿ. ಸೊ 2014 ನಾನು ಇಂಡಿಯನ್ ಟೀಮ್ ಡೆಬ್ಯೂ ಮಾಡಿದ್ದು. ಅದಕ್ಕಿಂತ ಮುಂಚೆ ಚಾಲೆಂಜರ್ಸಲ್ಲಿ ಆಡಿದ್ದು ಇಂಡಿಯಾ ಬ್ಲೂ ಅಲ್ಲಿ ಮಿತಾಲಿ ರಾಜ್ ಅವ್ರ ಜೊತೆನೆ. ಸೊ ಅವರು ಟೀಮ್ ಕ್ಯಾಪ್ಟನ್ ಇದ್ದರು. ಸೊ ಅಲ್ಲೂ ಕೂಡ ಅವರೇ ನಂಗೆ ಕ್ಯಾಪ್ ಕೊಟ್ಟಿದ್ದು. ಆಮೇಲೆ ಇಂಡಿಯನ್ ಟೀಮಿಗೆ ಹೋದ್ಮೇಲೂ ಅವ್ರ ಕಡೆಯಿಂದನೇ ಕ್ಯಾಪ್ ಸಿಕ್ಕಿದ್ದು ನನಗೆ. ಸೊ ಅಲ್ಲಿಂದ ತುಂಬ ಚಾಲೆಂಜರ್ಸಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ಟೀಮ್ ಇಂಡಿಯಾಗೆ ಆಡಿದೆ. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಮಿತಾಲಿ ರಾಜ್ ಅವರೇ ಕ್ಯಾಪ್ಟನ್ನು ಇದ್ದರು. ಸೊ ನನಗಷ್ಟು ಏನೂ ಅನ್ನಿಸ್ಲಿಲ್ಲ, ಇವ್ರ ಜೊತೆ ಇವಾಗ ತಾನೇ ಆಡ್ಬಿಟ್ಟು ಬಂದಿದ್ದೀನಿ. ಸೊ ಅದು ಆ್ಯಕ್ಚುಲಿ ನಿಮ್ಗೊಂದು ಹೇಳಬೇಕಂದ್ರೆ ಚಾಲೆಂಜರ್ಸ್ಗೆ ಯಾವಾಗ ಸೆಲೆಕ್ಟ್ ಆದ್ನೋ ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಕೋಚ್ ನನ್ನ ಜೊತೆ ಇದ್ದರು. ಅವ್ರಿಗೆ ಮೇ ಬಿ ಕಾಲ್ ಬಂತು, ಯಾರು ಕೋಚ್? ಕಲ್ಪನಾ ಮ್ಯಾಮ್. ಸೊ ಅವ್ರಿಗೆ ಕಾಲ್ ಬಂತು, ಈ ಥರ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿದ್ದಾಳೆ ಅಂತ. ಆಮೇಲೆ ನನಗೆ ಹೇಳಿದ್ರು. ಫಸ್ಟು ನಾನು ಅಪ್ಪಾಜಿಗೆ ಫೋನ್ ಮಾಡಿದೆ, ಅಪ್ಪಾಜಿ ಈ ಥರ ಸೆಲೆಕ್ಟ್ ಆಗಿದ್ದೀನಿ ಅಂತ. ಬಟ್ ಅಪ್ಪಾಜಿ ವಯಸ್ಸಲ್ಲೇ ಗೊತ್ತಾಯಿತು ಅಳ್ತಾ ಇದ್ದಾರೆ ಅಂತ. ಎಮೋಷನಲ್ ಆಗಿಬಿಟ್ಟಿದ್ರು. ಓ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿಬಿಟ್ಲಲ್ಲ ನನ್ನ ಮಗಳು ಅಂತ. ಯಾರಿಗಾಗಲಿ ಒಂದು ರೀತಿ ಪ್ರೌಡ್ ಫೀಲಿಂಗ್. ಇದು ಮಗಳು ಆ ರೀತಿ ಒಂದು ಸಾಧನೆ ಮಾಡಿದಾಗ ಹೆತ್ತ ತಂದೆ ತಾಯಿ ಕೂಡ ತುಂಬಾ ಖುಷಿ ಪಡ್ತಾರೆ. ಸೊ ಅಳ್ತಾ ಇದ್ರು ಅವರು. ಬಟ್ ನನ್ನ ಹತ್ರ ತೋರಿಸ್ಕೊಳ್ಳಿಲ್ಲ. ನಾನು ಅವ್ರ ವಾಯ್ಸಲ್ಲೇ ಗುರ್ತಾ ಹಿಡಿದೆ ಅಪ್ಪಾಜಿ ಅಳ್ತವ್ರು ಅಂತ. ಬಟ್ ತುಂಬ ಖುಷಿ ಆಗಿತ್ತು ಅವ್ರಿಗೆ. ಸೊ ಅದು ಇನ್ಸಿಡೆಂಟು ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಅದು ನಾನು ಟೀಮ್ಗೆ ಸೆಲೆಕ್ಟ್ ಆಗಿದ್ದು, ಆಮೇಲೆ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ದು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಆ ವಿಷಯ. ಸೊ ನಿಮ್ಮ ಆ ವರ್ಷ ಡೆಬ್ಯೂ ಮಾಡೋದಷ್ಟೇ ಅಲ್ಲ, ಒಂದು ರೀತಿ ಡ್ರೀಮ್ ಇಯರ್ ಅಂತ ಹೇಳ್ಬೋದು. ಎಲ್ಲ ಫಾರ್ಮೆಟ್ಸ್ ಅಲ್ಲೂ ಕೂಡ ನೀವು ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಆಗಿದ್ರಿ. ಸೊ ಒಂದು ರೀತಿ ಒಂದ್ ಕಡೆ ಡೆಬ್ಯೂ ಮತ್ತೆ ಒಂದ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ. ಹೌದು. ಬಗ್ಗೆ ಅದು 2014 ಸ್ಟೇಟಿಗೂ ಆಡಿದೆ, ಚಾಲೆಂಜರ್ಸ್ಗೂ ಆಡಿದೆ. ಸೊ ಟೋಟಲಿ ನಾನು 43 ವಿಕೆಟ್ಸ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇದ್ದೆ. ಟೆಸ್ಟ್ ಕ್ರಿಕೆಟ್ಗೂ ಕೂಡ ಡೆಬ್ಯೂ ಮಾಡಿದ್ರಿ ನೀವು. ಎಲ್ಲ ಅಲ್ಲೂ ಕೂಡ ಒಂದು 5 ವಿಕೆಟ್ ಸೌತ್ ಆಫ್ರಿಕಾ ಮೇಲೆ ಮೈಸೂರಲ್ಲೇ ಎಲ್ಲೋ ಒಂದು ಮೈಸೂರಲ್ಲಿ ಇನ್ನಿಂಗ್ಸ್ ಅಲ್ಲಿ 2 ಇನ್ನಿಂಗ್ಸ್ ಅಲ್ಲಿ 5 ವಿಕೆಟ್ ಹೌದು ತೆಗೆದು ಹೌದು ಒಂದು ಒಳ್ಳೆ ಡ್ರೀಮ್ ಇಯರ್ ಅಂತಾನೆ ಹೇಳ್ಬೋದಾ? ಖಂಡಿತವಾಗ್ಲು. ಸೊ 2014 ನಿಮಗೆ ಖುಷಿಯಾಗಿರುವಂಥ ವಿಚಾರ ಕೂಡ ಒಂದು, ಬಟ್ ದುಃಖ ಆಗಿರೋ ಒಂದು ವಿಚಾರ ಕೂಡ ಹೌದು. ಯಾಕಂದರೆ ನೀವು ನಿಮ್ಮ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಂತಹ ನಿಮ್ಮ ತಂದೆಯವರು ಕೂಡ ನಿಮ್ಮನ್ನು ಬಿಟ್ಟು ಹೋದರು. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಕಷ್ಟಗಳನ್ನು ಎದುರಿಸ್ತೀರಿ ನೀವು? ಸೊ ಯಾವ ರೀತಿ ನಿಮ್ಮ ಒಂದು ಮನಸ್ಥಿತಿ ಇತ್ತು? 2014 ನಾನು ಡೆಬ್ಯೂ ಮಾಡಿದ ವರ್ಷ. ಆಮೇಲೆ ಅಪ್ಪಾಜಿನೂ ತೀರ್ಕೊಂಡಿದ್ದು ಅದೇ ವರ್ಷ. ಬಟ್ ಅಪ್ಪಾಜಿ ಶ್ರೀಲಂಕಾ ಸೀರೀಸ್ ಆಡಿದ ನಂತರ ಅವ್ರದ್ದೊಂದು ಆಸೆ ಇತ್ತು, ನಾನು ಇಂಗ್ಲೆಂಡ್ ಸೀರೀಸ್ಗೆ ಹೋಗಬೇಕು ಅಂತ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಅನಿಸುತ್ತೆ ಹೊರದೇಶಕ್ಕೆ ಹೋಗ್ತಾರೆ ಅಂತ ಒಂದು. ಸೊ ನಮಗೇನು ಗೊತ್ತಿಲ್ಲದೆ ಇರೋ ಆ ಫ್ಯಾಮ್ಲಿಯಿಂದ ಬಂದು ಸೊ ಹೊರದೇಶಕ್ಕೆ ಹೋಗ್ತಾರೆ ಅಂದರೆ ದೊಡ್ಡ ವಿಷಯನೇ. ಸೊ ಅದಕ್ಕೆ ಅವ್ರಿಗೆ ತುಂಬ ಒಂದು ಎಲ್ರಿಗೂ ಹೇಳೋರು, ನನ್ನ ಮಗಳು ಇಂಗ್ಲೆಂಡ್ ಸೀರೀಸ್ಗೆ ಹೋಗಬೇಕು ಅಂತ. ಬಟ್ ಈ ಥರ ಮಧ್ಯನೇ ಆಗೋಯ್ತು. ಸೊ ಅಪ್ಪಾಜಿ ತೀರೋದ್ಮೇಲೆ ಅದು ನಾನು ಇಂಗ್ಲೆಂಡ್ ಸೀರೀಸ್ ಕೂಡ ಹೋದೆ. ಬಟ್ ಅಪ್ಪಾಜಿ ತೀರೋದ್ಮೇಲೆ ತುಂಬ ಮನೆ ಹಾಲತ್ತಂತೂ ತುಂಬ ಮ್ಯಾಚ್ ಬೆಂಗಳೂರಲ್ಲಿ ಚಿನ್ನಸ್ವಾಮಿಯಲ್ಲಿ RCB ವರ್ಸಸ್ CSK ಮ್ಯಾಚ್ ನೋಡಕ್ ಬಂದಿದ್ರು. ಸೊ ಏನೋ ಪೇನ್ ಆಗಕ್ಕೆ ಸ್ಟಾರ್ಟ್ ಆಯ್ತೇನೋ, ಮಧ್ಯೆ ಹೊರಟೋಗ್ಬಿಟ್ರು ಮನೆಗೆ. ಆಮೇಲೆ ನಾನು ಅಲ್ಲೇ ಗ್ರೌಂಡಲ್ಲೇ ಮ್ಯಾಚ್ ನೋಡ್ತಾ ಇದ್ದೆ. ಬಟ್ ಆಮೇಲೆ ನಂಗೆ ಕಾಲ್ ಬಂತು ಸಂಜೆ ಹೊತ್ತಲ್ಲಿ, ಈ ಥರ ತುಂಬಾ ಜಾಸ್ತಿ ಹಾಲತ್ ಖರಾಬ್ ಆಗ್ತಾ ಇದೆ. ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಯಿದ್ದೆ. ನಾನು ಅಲ್ಲಿಂದ ಹೊರಡುವ ಅಷ್ಟರಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ವಾಪಸ್ ಅಪ್ಪಾಜಿಗೆ ಹಾಸ್ಪಿಟಲ್ ನೋಡೋಕ್ಕಂತ ಹೋದೆ. ಅಷ್ಟರಲ್ಲಿ ಅಪ್ಪಾಜಿ ಹೋಗ್ಬಿಟ್ಟಿದ್ರು. ಸೊ ಮಾತಾಡೋದು ಕೂಡ ಆಗಲಿಲ್ಲ ಅವ್ರ ಹತ್ರ. ಸೊ ಏನಂದರೆ ನಾವು ಹಾಸ್ಪಿಟಲಲ್ಲೇ ಒಂಥರ ಏನು ಮಾಡೋದಂತಲೇ ಅರ್ಥ ಆಗಲಿಲ್ಲ. ಯಾಕಂದ್ರೆ ಯಾವಾಗ ನಾವು ಡಿಪೆಂಡ್ ಆಗಿದ್ದೆ ಅಪ್ಪಾಜಿಯವ್ರ ಮೇಲೆ. ಯಾಕಂದರೆ ನಮಗೇನು ಗೊತ್ತೇ ಇಲ್ಲ. ಒಬ್ಬಳೇ ಆಚೆ ಯಾವತ್ತೂ ಎಲ್ಲೂ ಹೋಗಿಲ್ಲ. ನಾನಷ್ಟೇ ಅಲ್ಲ, ನಮ್ಮ ಅಕ್ಕ ತಮ್ಮ ಕೂಡ ಎಲ್ಲರೂ ಕೂಡ ಎಲ್ಲನೂ ಏನೇ ಒಂದು ಚಿಕ್ಕ ವಸ್ತು ಬೇಕಿದ್ರು ಅಪ್ಪಾಜಿಗೆ ಹೇಳೋದು, ಅಪ್ಪ ಇದು ಬೇಕು, ಅವರೇ ತಂದುಕೊಡೋದು. ಸೊ ನಮಗೆ ಆಚೆದೇನು ಜ್ಞಾನನೇ ಇರಲಿಲ್ಲ. ಸೊ ಅದರಲ್ಲಿ ಈ ಥರ ಆಗೋಯ್ತು,
ಏನಪ್ಪ ಮಾಡೋದು ಇವಾಗ ನೆಕ್ಸ್ಟು. ಸೊ ಅಮ್ಮನೂ ಕೂಡ ಯಾವತ್ತೂ ಹೊರಗಡೆ ಹೋದವರಲ್ಲ, ಅವ್ರಿಗೂ ಏನು ಗೊತ್ತೇ ಇಲ್ಲ ಅವ್ರಿಗೆ ಆಚೆ ಏನು, ಯಾವತ್ತೂ ಒಂದು ಅಂಗಡಿಗೆ ಹೋಗಿಲ್ಲ, ಏನು ತೊಗೊಂಡು ಬಂದಿಲ್ಲ. ಸೊ ಈ ಥರ ಆಗೋಯ್ತಲ್ಲ, ಸೊ ನಮಗೆ ಏನು ಮಾಡೋದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆಮೇಲೆ ನಾವು ಅಪ್ಪಾಜಿನ ಕರ್ಕೊಂಡು ಹೋದ್ವಿ ಬಿಜಾಪುರ್ಗೆ. ಸೊ ನಮಗೊಂದೇ ಭಯ ಏನಾಗಿತ್ತಂದರೆ ನಾವು ಅಮ್ಮನ ಹೆಂಗೆ ಇವಾಗ ಸಮಾಧಾನ ಪಡಿಸೋದು ಅಂತ. ಬಟ್ ನಮ್ಮಮ್ಮ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಅವರು ನಮ್ಮ 5 ಜನ ಮಕ್ಕಳ ಮುಖ ನೋಡಿಬಿಟ್ಟು ತುಂಬ ಸ್ಟ್ರಾಂಗ್. ಹಾಂ. ಸೊ ಅವ್ರು ಯಾವಾಗಲೂ ಹೇಳೋದಷ್ಟೇ, ಅಪ್ಪಾಜಿನೂ ನನ್ನ 5 ಜನ ಮಕ್ಕಳನ್ನ ನಾನು ನೋಡಿಬಿಟ್ಟು ಅವ್ರ ಮುಖ ನೋಡಿಬಿಟ್ಟೆ ನಾನು ತುಂಬ ಸ್ಟ್ರಾಂಗಾಗಿ ಯಾವತ್ತು ಬಿಹೇವ್ ಮಾಡಿದೆ ಅಂತಲೇ ಹೇಳ್ತಾರೆ. ಸೊ ಟೋಟಲಿ ಸರ್ ಹೇಳಬೇಕಂದ್ರೆ ತುಂಬ ನನಗೆ ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. 100%. ಜೊತೆಗೆ ಏನಂದ್ರೆ ನಿಮ್ಮ ಕರಿಯರ್ ಆಗಷ್ಟೇ ಸ್ಟಾರ್ಟ್ ಆಗ್ತಾ ಇತ್ತು. ಹೌದು, ಜೊತೆಗೆ ನಿಮ್ಮ ತಂಗಿ ಇದ್ದಾರೆ, 2 ತಮ್ಮಂದ್ರಿದ್ದಾರೆ, ಹೌದು, ತಾಯಿ. ಸೊ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇತ್ತು. ಹೌದು. ಸೊ ಆ ಟೈಮಲ್ಲಿ ಮನಸ್ಥಿತಿ ಎಷ್ಟು ನೀವು ಕಠಿಣವಾಗಿ ಮಾಡ್ಕೊಂಡ್ರೆ ನೀವು? ಅದು ನಾನು ಯಾವ ಇಂಟರ್ವ್ಯೂಲು ಈ ಮಾತು ಹೇಳಿಲ್ಲ. ಬಟ್ ಆ ಟೈಮಲ್ಲಿ ಅಪ್ಪಾಜಿ ತೀರ್ಕೊಂಡಾದ್ಮೇಲೆ ರಿಲೇಟಿವ್ಸ್ ಕೂಡ ನಮಗೆ ಮನೆಯಿಂದ ಆಚೆ ಹಾಕ್ಬಿಟ್ರು. ಸೊ ಇಲ್ಲಿ ಇವಾಗ ನಿಮ್ಮಿದೇನು ಕೆಲಸ, ನೀವು ಹೊರ್ಟೋಗ್ಬಿಡಿ ಅಂತ. ಸೊ ಆ ಟೈಮಲ್ಲಿ ಅವರು ಕೂಡ ಹೆಲ್ಪ್ ಮಾಡಲಿಲ್ಲ ಏನು. ಆಮೇಲೆ ನಾನು ಅಮ್ಮ ಮನೆ ಬಾಡಿಗೆ ಹುಡ್ಕೊಂಡು ಹೋದ್ವಿ. ಸೊ ಎಲ್ಲೋ ಒಂದು ಕಡೆ ಮನೆ ಬಾಡಿಗೆ ಸಿಕ್ತು, ನಾವು ಆ ಕಡೆ ಹೋಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ರೈಲ್ವೆ ಜಾಬ್ ಸಿಕ್ಕಿದ್ದು. ಸೊ ಅದೊಂಥರ ನಮ್ಮ ಮನೆಗೆ ಒಂದು ಕಡೆ ಸ್ಟೇಬಲ್ ಆಯಿತು. ಅಂದರೆ ಜಾಬ್ ಸಿಕ್ಕಿದ್ಮೇಲೆ ಹೌದಪ್ಪ ಏನೋ ಇವಾಗ ಅರ್ನಿಂಗ್ ಬರುತ್ತೆ, ಸೊ ಮನೇಲಿ ಇವಾಗ ನೋಡ್ಕೋಬೋದು ಆರಾಮಾಗಿ ಅನ್ನೋದೊಂದು ಭರವಸೆ ಬಂತು. ಸೊ ಆವಾಗಿಂದ ಈಗಲೂ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೇ ಇರೋದು. ಸೊ ಆವಾಗಿಂದ ಹಂಗೆ ನಡೀತಾನೆ ಇದೆ. ಚೆನ್ನಾಗೇ ಇದೆ ಇವಾಗ. ಕ್ರಿಕೆಟ್ ಒಂದು ಟಫ್ ಕ್ಯಾರೆಕ್ಟರ್ನ ನೋಡ್ಬೋದು ಕ್ರಿಕೆಟಿಂದ, ಒಂದು ವ್ಯಕ್ತಿಯಿಂದ. ಅದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸೊ ಈಗ ನಿಮ್ಮ ರೈಲ್ವೇಸ್ ಜಾಬ್ ಬಗ್ಗೆ ಮಾತಾಡ್ತಾ ಇದೆ. ಸೊ ನೀವು ಇಂಡಿಯನ್ ಟೀಮ್ಗೆ ಸೇರಾದ್ಮೇಲೆ ರೈಲ್ವೇಸ್ ಜಾಬ್ ಆಫರ್ ಸಿಗ್ತಾ ಅಥವಾ? ಹಾಂ, ಇಂಡಿಯನ್ ಟೀಮಿಗೆ ಆಡಿದ್ಮೇಲೆ ರೈಲ್ವೆ ಜಾಬ್ ಬಂದಿರೋದು. ಯಾಕಂದರೆ ವೆಸ್ಟರ್ನ್ ರೈಲ್ವೆ ಯಾವಾಗಲೂ ಆ ಟೈಮಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದದ್ದು ಬರೀ ಇಂಡಿಯನ್ ಪ್ಲೇಯರ್ಸ್ಗೆ ಮಾತ್ರ. ಸೊ ಅದು ಅಷ್ಟೊಂದು ಈಸಿ ಅಲ್ಲ, ಯಾಕಂದ್ರೆ ಸಾಕಷ್ಟು ಜನ ಪ್ಲೇಯರ್ಸ್, ಇಂಡಿಯನ್ ಪ್ಲೇಯರ್ಸ್ ರೈಲ್ವೇಸ್ ಟೀಮಲ್ಲಿ ಇರ್ತಾರೆ. ಅದ್ರಲ್ಲಿ ನೀವು ಕೂಡ ಒಂದು ಟಫ್ ಕಾಂಪಿಟೇಷನ್ ಪಕ್ಕ ಇದ್ದೇ ಇರ್ತದೆ. ಯಾಕಂದ್ರೆ 11 ಜನ ಆಡೋರು ಕೂಡ ರೈಲ್ವೇಸ್ ಇಂಡಿಯನ್ ಟೀಮ್ ಅವರೇ ಇರ್ತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಕೂಡ ಇದ್ರು. ಸೊ ಎಷ್ಟು ನೀವು ಆ ಒಂದು ಕಾಂಪಿಟೇಷನ್ ಎದುರಿಸ್ತಾರೆ ಅಲ್ಲಿ ಪ್ಲೇಯರ್ಸಿಂದ ಅಂತ? ಪ್ಲೇಯರ್ಸಿಂದ ನಾನು ಸೆಲೆಕ್ಟ್ ಆದಾಗ ಇಂಡಿಯನ್ ರೈಲ್ವೆ ಟೀಮ್ಗೆ 11 ಜನ ಪ್ಲೇಯಿಂಗ್ 11 ಪೂರ್ತಿ ಇಂಡಿಯನ್ ಟೀಮಲ್ಲಿ ರೆಪ್ರೆಸೆಂಟ್ ಮಾಡೋರೇ ಇದ್ದಿದ್ದು. ಸೊ ಅದರಲ್ಲಿ ಚಿಕ್ಕವಳು ನಾನೇ. ಅದರಲ್ಲಿ ಇನ್ನೊಂದು ದೊಡ್ಡ ಮಾತಂದರೆ 4 ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಟೀಮಲ್ಲಿ ಇರ್ತಾ ಇದ್ದಿದ್ದು. ಸೊ ಅವರಲ್ಲಿ ನನಗೆ ಪ್ಲೇಯಿಂಗ್ ಸಿಗುತ್ತೆ ನಾನಂತೂ ಅಂದ್ಕೊಂಡಿರಲಿಲ್ಲ ನಾನು ಆಡ್ಬೋದು ಇಲ್ಲಿ ಅಂತ. ಬಟ್ ಆಡದೆ ಹೋದರೆ ಮತ್ತೆ ಇಂಡಿಯನ್ ಟೀಮಿಗೆ ಆಡ್ತೀವೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದ್ರ ಪರ್ಫಾರ್ಮೆನ್ಸು ಮ್ಯಾಟ್ರ್ ಆಗುತ್ತೆ ಇಂಡಿಯನ್ ಟೀಮ್ಗೆ ಆಡಬೇಕಂದ್ರೆ. ಸೊ ಅದರಲ್ಲಿ ನನ್ನ ಲಕ್ಕೇ ಹೇಳ್ಬೋದು, ಅಲ್ಲೂ ಕೂಡ ನಂಗೆ ಚಾನ್ಸ್ ಸಿಕ್ತು. ನಾನು ಪ್ರತಿಯೊಂದು ಮ್ಯಾಚಸ್ ಆಡಿದ್ದೀರಾ ನೀವು? ಎಲ್ಲ ಮ್ಯಾಚಸ್ ಇಲ್ಲಿವರೆಗೂ ಎಲ್ಲ ಮ್ಯಾಚಸ್ ಆಡ್ತಾ ಬಂದಿದ್ದೀನಿ ರೈಲ್ವೇಸ್ಗೆ. ಸೊ ಇವಾಗ ಆಗಲೇ 11 ವರ್ಷ ಆಯಿತು ನಾನು ರೈಲ್ವೆ ಟೀಮ್ಗೆ ಆಡ್ತಾ ಇದ್ದಿದ್ದು. ಈಗಲೂ ಪ್ಲೇಯಿಂಗ್ ಲೆವೆಲೇ ಇರ್ತೀನಿ. ಸೊ ಏನು ಮಾಡ್ತಾ ಇದ್ದೀರಾ ನಿಮ್ಮ ಪ್ರೆಸೆಂಟ್ ರೈಲ್ವೇಸಲ್ಲಿ? ಏನು ಜಾಬ್ ಮಾಡ್ತಾ ಇದ್ದೀರಾ ನೀವು? ಜಾಬ್ ಆಫೀಸ್ ವರ್ಕ್ ಸರ್. ಓಕೆ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ ಕ್ರಿಕೆಟು ಮತ್ತು ಇವೆರಡೂ ಸೇರಿ? ಹಾಂ, ಆಬ್ವಿಯಸ್ಲಿ ಎಂಜಾಯ್ಮೆಂಟ್ ಅಂತೂ ಇದೆ. ಅದು ನಾವು ರೈಲ್ವೇಸ್ ಚಾಂಪಿಯನ್ಸ್ ಟೀಮು. ಸೊ ಚಾಂಪಿಯನ್ಸ್ ಆಗಿದ್ಮೇಲೆ ನಮಗೆ 330 ಡೇಸ್ ಲೀವ್ ಸಿಗುತ್ತೆ. ಸೊ ಅದು ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಅದು ರೈಲ್ವೇಸಿಂದ ಒಂದು ಒಳ್ಳೆ ನಮಗೆ ಅಪರ್ಚುನಿಟಿನೇ ಸಿಕ್ಕಿದ್ದು. ಯಾಕಂದರೆ ಅದು ಆ ರಜೆ ಸಿಗದೆ ಹೋಗಿದ್ರೆ ನಮಗೆ ಪ್ರಾಕ್ಟೀಸ್ಗೆ ಅಷ್ಟೊಂದು ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಕಡೆ ಜಾಬು ಮಾಡಬೇಕು, ಈ ಕಡೆ ಪ್ರಾಕ್ಟೀಸು ಮಾಡಬೇಕು, ತುಂಬ ಕಷ್ಟ ಆಗೋದು. ಸೊ ಇವಾಗ ನಾವು ಒಂದು ಕ್ರಿಕೆಟ್ ಮಾತ್ರ ಫೋಕಸ್ ಮಾಡ್ಬೋದು ಆ ಥರ. ಸೊ ಈಗ ಮತ್ತೆ ಇಂಡಿಯನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ನೀವು 3 ವರ್ಲ್ಡ್ ಕಪ್ ಆಡಿದ್ರೆ, 2 ODI ವರ್ಲ್ಡ್ ಕಪ್, 1 T20 ವರ್ಲ್ಡ್ ಕಪ್. ಸೊ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ 2017 ವರ್ಲ್ಡ್ ಕಪ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಜೊತೆಗೆ ನಿಮಗೂ ಕೂಡ ಹಾರ್ಟ್ ಬ್ರೇಕ್ ಆಗಿದೆ ಆ ವರ್ಲ್ಡ್ ಕಪ್ಪಲ್ಲಿ. ಗೆಲ್ಲೋ ಮ್ಯಾಚ್ನ ನಾವು ಫೈನಲ್ಸಲ್ಲಿ ನಾವು ಸೋತ್ವಿ. ಸೊ ಆ ಹಾರ್ಟ್ ಬ್ರೇಕ್ ಮೂಮೆಂಟ್ ಬಗ್ಗೆ ಹೇಳ್ಬೋದಾ?
ಅದು ಒಂದು ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಕ್ಷಣ ಸರ್. ಯಾಕಂದರೆ ತುಂಬ ಅಲ್ಲ, 9 ರನ್ ಅಂತೂ ಹೌದು. ಏನೂ ಅಲ್ಲ. ಅದು ಈಗಲೂ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ನನಗೆ ಅದೇ ನೆನಪಾಗೋದು. 9 ರನ್ಸ್, ಬರೀ 9 ರನ್ನು ಯಾರೋ ಒಬ್ರು ಹೋಗ್ಬಿಟ್ಟು ಹೊಡೆದ್ಬಿಟ್ಟಿದ್ರೆ ಆಗಿರೋದು ಅಂತ. ಬಟ್ ಆ ಮ್ಯಾಚು ಕೂಡ ಒಂದು ಟೈಮಲ್ಲಿ ಹಿಂಗೆ ಅನ್ನಿಸ್ತು, ಗೆದ್ಬಿಟ್ವಿ ನಾವು ವರ್ಲ್ಡ್ ಕಪ್ಪು ಅಂತ. ಬಟ್ ಸಡನ್ನಾಗಿ ಅದೇನಾಗೋಯ್ತು, ಕೈಗೆ ಎಲ್ಲ ಬಂದಿತ್ತು ವಿಕೆಟ್ಸ್ ಬಾಯಿಗೆ ಬರಲಿಲ್ಲ ಬರಲಿಲ್ಲ, ಅಂತಾರಲ್ವಾ, ಆ ಅದೇ ರೀತಿ ಆಗೋಯ್ತು. ಆಯ್ತು. ಹಾ. ಸೊ ಈಗಲೂ ಅಂತ ಇರ್ತಾರೆ, ಟೀಮಲ್ಲೂ ಕೂಡ ಡಿಸ್ಕಷನ್ ಆಗ್ತಾ ಇರುತ್ತೆ. ಆ, ಅದು 17th ವರ್ಲ್ಡ್ ಕಪ್ ಯಾವತ್ತೂ ಮರೆಯೋಕ್ಕಾಗದೇ ಇರೋದು ಅಂತ ಮಾತಾಡ್ತಾ ಇರ್ತಾರೆ ಹುಡುಗಿರು. ಈಗಲೂ ಹೇಳ್ತಾರೆ, ಯಾರು ಕರ್ಲೆತ್ತೋ ಅಚ್ಚ ರೈತ ಈ ಥರ. ಬಟ್ ಯಾವ ಟೈಮಲ್ಲಿ ಏನಾಗಬೇಕೋ ಅದೇ ಟೈಮಲ್ಲಿ ಆಗ್ಬಿಟ್ರೇನೆ ಸರಿ, ಇಲ್ಲಾಂದರೆ ಅದು ಬರೀ ಹಿಂಗೆ ನೆನಪಾಗೆ ಉಳ್ಕೊಳ್ಳುತ್ತೆ. ಸೊ ನಿಮ್ಗೆ ಎಸ್ಪೆಷಲಿ ಒಂದು ಮೆಮೊರೇಬಲ್ ವರ್ಲ್ಡ್ ಕಪ್. ಹೌದು, ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು 5-6 ಮ್ಯಾಚಸ್ ಆಡಿರ್ಲಿಲ್ಲ, 6 ಮ್ಯಾಚ್. 6 ಮ್ಯಾಚ್ ಆಡ್ಲಿಲ್ಲ. ಹೌದು. ಜೊತೆಗೆ ನಿಮ್ಗೆ ಒಂದು ಅವಕಾಶ ಸಿಕ್ತು ನ್ಯೂಜಿಲೆಂಡ್ ವಿರುದ್ಧ, ಒಂದು ಬೆಸ್ಟ್ ಬೌಲಿಂಗ್ ಫಿಗರ್ ನಿಮ್ದು. ಸೊ ವರ್ಲ್ಡ್ ಕಪ್ ಅಲ್ಲೇ ಅದೊಂದು ಬೆಸ್ಟ್ ಬೌಲಿಂಗ್ ಫಿಗರ್ ಅಂತ ಅನ್ಕೊಂತೀನಿ. ಸೊ ಆ ಒಂದು 5 ವಿಕೆಟ್ ಆಲ್ ಬಗ್ಗೆ ಹೇಳಿ. ಅದು ನಾನು ಯಾವಾಗಲೂ ಗ್ರೌಂಡಿಗೆ ಹೋಗ್ಬೇಕಂದ್ರೆ ನಾನು ಪ್ರಿಪೇರ್ ಆಗೇ ಹೋಗಿರ್ತೀನಿ, ಆಡಿಸ್ಲಿ ಬಿಡಲಿ. ಬಟ್ ಅದು ಇವಾಗ ಚಾನ್ಸ್ ಸಿಗುತ್ತೆ ಅಂದ್ಕೊಂಡು ವೇಟ್ ಮಾಡ್ತಾನೆ ಇದ್ದೆ. ಅದರಲ್ಲೇ 6 ಮ್ಯಾಚ್ ಆಗೋಯ್ತು. ಸೊ 7ನೇ ಮ್ಯಾಚು ನನಗೇನು ಇನ್ಫಾರ್ಮೇಷನ್ನೇ ಇಲ್ಲ ಆಡ್ತೀನಿ ಅನ್ನೋದು. ಬಟ್ ಸಡನ್ನಾಗಿ ಗ್ರೌಂಡಿಗೆ ಹೋದ್ಮೇಲೆ ಗೊತ್ತಾಗಿದೆ ರಾಜೇಶ್ವರಿ ಆಡ್ತಾ ಇದ್ದಾಳೆ ಅಂತ. ಸೊ ಓಕೆ, ನನಗೆ ಪ್ರಿಪೇರ್ ಅಂತೂ ಇದ್ದೆ, ಆಡಿಸ್ಲಿ ಬಿಡಲಿ ಪ್ರಿಪೇರ್ ಅಂತೂ ಇದ್ದೆ. ಸೊ ಹೋದೆ, ಬೌಲಿಂಗ್ ಫಸ್ಟ್ ಬ್ಯಾಟಿಂಗ್ ಆಯಿತು. ಆಮೇಲೆ ಬೌಲಿಂಗಿಗೆ ರೆಡಿ ಆಗಿಬಿಟ್ಟು ಚಲೋ ಎಂಜಾಯ್ ಮಾಡೋಣ ಅಂದರೆ, ಬಾಲ್ ಸಿಕ್ಕಿದ್ರೆ ನನಗೆ ತುಂಬ ಖುಷಿ ಸರ್. ಯಾವಾಗಲೂ ಏನೇ ಸಿಚುವೇಶನ್ ಇರಲಿ ನಾನು ಬೌಲಿಂಗ್ ಮಾಡೋಕ್ಕಂತೂ ರೆಡಿ, ಅಪೋನೆಂಟ್ ಯಾರಾದರೂ ಇರಲಿ. ಸೊ ಅದೇ ಎಂಜಾಯ್ ಮಾಡಿಕೊಂಡೆ ನಾನು ಬೌಲಿಂಗ್ ಮಾಡಿದೆ. ಸೊ 5 ವಿಕೆಟ್ ಸಿಕ್ತು. ಮತ್ತು ಇನ್ನು ಟೀಮ್ ಗೆಲ್ಲಕ್ಕೆ ನಾನು ಡೂ ಆರ್ ಡೈ ಮ್ಯಾಚ್ ಅದು. ಹೌದು, ಗೆದ್ದಿದ್ರೆ ಕ್ವಾಲಿಫೈ ಜೊತೆಗೆ ಏನಂದ್ರೆ ನಾನು ನಿಮ್ ಬೌಲಿಂಗ್ ಹೈಲೈಟ್ಸ್ ನೋಡ್ತಾ ಇದ್ದೆ. ಒಂದ್ ರೀತಿ ನೀವು ಸೆಲೆಬ್ರೇಷನ್ ಒಂದ್ ರೀತಿ ಎಕ್ಸಲೆಂಟ್, ಅಂದ್ರೆ ಒಂದ್ ರೀತಿ ತುಂಬಾ ಖುಷಿಯಲ್ಲೇ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ಆ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ 16 ರನ್ಸ್ ಏನೋ ಆಲ್ ಔಟ್ ಆಯ್ತು. ಹೌದು. ಸೊ ಆ ವರ್ಲ್ಡ್ ಕಪ್ ಅಲ್ಲಿ ಒಂದು ಬೆಸ್ಟ್ ಬೌಲಿಂಗ್ ಸ್ಪೆಲ್ ಆಯ್ತು. ಸೊ ವರ್ಲ್ಡ್ ಕಪ್ ನಂತರ ನೀವು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡ್ತೀರಾ. ಸೊ ಏನ್ ಕಾನ್ವರ್ಸೇಷನ್ ನಡೀತದೆ ಅಲ್ಲಿ? ಹೋದ್ಮೇಲೆ ಅವ್ರು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಒಬ್ಬೊಬ್ಬರಿಗೆ ಮೀಟ್ ಮಾಡಿದ್ರು. ಮತ್ತು ಆಮೇಲೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ನನಗೂ ಕೂಡ ಅವರು ಹೇಳಿದರು. ನಾನು ಅಲ್ಲಿ ಹೋದ್ಮೇಲೆ ನರೇಂದ್ರ ಮೋದಿಯವರು ನನ್ನ ಹೆಸರು ಹೇಳ್ಕೊಂಡು ಅಯ್ಯೋ ಅಪ್ಪ ಅಂದ್ಕೊಂಡೆ. ಸೊ ಸರ್ಗೆ ನನ್ನ ಹೆಸರು ಗೊತ್ತಿದೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆಲ್ಲರಿಗೂ ಮಾತಾಡಿಸಿದ್ರು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ಈ ಮಟ್ಟಕ್ಕೆ ಬಂದಿದ್ದೀರಾ, ಸೊ ಇದೇ ಥರ ಇನ್ನೂ ಚೆನ್ನಾಗಿ ಆಡ್ತಾ ಹೋಗಿ ಅಂತಲೇ ಎಂಕರೇಜ್ ಮಾಡಿದ್ದು ಎಲ್ರಿಗೂ. ಆಮೇಲೆ ಅದಾದ್ಮೇಲೆ ನಿಮ್ಮೂರಿನವರೇ ಆದಂತ ಎಂ ಬಿ ಪಾಟೀಲ್ ಅವರು ಹೌದು, ಸಂಪನ್ಮೂಲ ಸಚಿವರು ಆಗಿದ್ರು. ಸೊ ಅವರು ನಿಮ್ಗೇನೋ ಒಂದು ಕಾರ್ ಗಿಫ್ಟ್ ಕೊಡೋಕೆ ಬಂದ್ರಂತೆ, ನೀವು ಅದನ್ನ ಬೇಡ ಅಂತ. ಏನ ಕತೆ? ಅದು ಆ್ಯಕ್ಚುಲಿ ಎಲ್ಲರೂ ಅಂತ ಇದ್ದಾರೆ, ನನಗೆ ಕಾರ್ ಬೇಡ ಸರ್, ನಂಗೆ ಮನೆ ಕೊಡಿ ಅಂತ ಈ ಥರ ಅಂದೆ ಅಂತ. ಅದಕ್ಕೆ ಬಟ್ ನಾನು ಅದು ನೀವೇ ಹೇಳಿ ಅಂತ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಳ್ಳು ಮಾತು ಸರ್. ನಾನು ಯಾವತ್ತೂ ಈ ಮಾತು ಅಂದಿಲ್ಲ. ನನಗೆ ಬಿಜಾಪುರಲ್ಲಿ ಮನೆ ಇಲ್ಲ, ಈ ಮಾತ್ರ ಅಂತೂ ನಿಜ. ಬಟ್ ಈ ಥರ ನಾನು ಕೇಳಿದ ಮಾತಂತೂ ಸುಳ್ಳು. ಯಾಕಂದರೆ ಯಾರು ಖುಷಿಯಿಂದ ನನಗೆ ಏನೋ ಒಂದು ಗಿಫ್ಟ್ ಕೊಡ್ತಾರೆ ಅಂದಮೇಲೆ ಅದನ್ನು ನಾನು ಬೇಡ ಅನ್ನೋಳಷ್ಟು ಇದಿಲ್ಲ. ಬಟ್ ಅದು ಎಲ್ಲಿಂದ ಇದು ಸ್ಟಾರ್ಟ್ ಆಯ್ತು ಅನ್ನೋದು ನಂಗೆ ಗೊತ್ತಿಲ್ಲ. ಯಾರು ಅಂದ್ರೆ ಇದು ಎಪ್ಸಿದ್ರು ಈ rumors ಮಾತು ಅಂತ. ಅಂತ. ಹೌದು, ಹಾ, okay. ಯಾರು ಎಪ್ಸಿದ್ದು ಈ ಮಾತಂತನೂ ಗೊತ್ತಿಲ್ಲ. ಬಟ್ ಅದು ನನಗೆ ಒಂದು ಖುಷಿನೇ. ಅವ್ರ ಸರ್ ನನಗೆ ಗಿಫ್ಟ್ ಮಾಡಿದ್ದು. ಸೊ 2022 ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಕೂಡ ನೀವು ಫೈನಲ್ಸ್ ಅಲ್ಲಿ ಸೋಲ್ತೀರಾ, ಸಿಲ್ವರ್ ಮೆಡಲಿಸ್ಟ್ ಬರ್ಮಿಂಗ್ಹಾಮ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ. ಸೊ ಆ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಹೇಳ್ಬೋದಾ? ಹೆಂಗ್ ಸೋತ್ರಿ ನೀವು? ಅದು ಸ್ವಲ್ಪ ಯೂಜ್ ಮಾರ್ಜಿನ್ ಅಲ್ಲಿ 80 ರನ್ಸ್ ಏನೋ ಸೋತ್ರಿ ನೀವು. ಆ ಮ್ಯಾಚು ಕೂಡ ನನಗೆ ಮ್ಯಾಚ್ಗಿಂತ ಮುಂಚೆ ಅನಿಸಿತ್ತು. ಯಾಕಂದರೆ ಆಸ್ಟ್ರೇಲಿಯಾ ಟೀಮ್ಗೆ ಒಳ್ಳೆ ಫೈಟ್ ಕೊಡೋದಂದರೆ ಇಂಡಿಯನ್ ಟೀಮ್ ಒಂದೇ, ನನ್ನ ಪ್ರಕಾರ. ಸೊ ಅದು ಅವತ್ತು ಕೂಡ ನಾವು ಅಂದ್ಕೊಂಡಿದ್ವಿ. ಎಲ್ಲರೂ ಪ್ರಿಪೇರ್ ಕೂಡ ತುಂಬ ಚೆನ್ನಾಗಾಗಿದ್ರು. ಮತ್ತು ಎಲ್ಲರೂ ಸೆಟ್ ಮ್ಯಾಚ್ ಆಡೋಕ್ಕೆ. ಸೊ ಇವ್ರನ್ನ ನಾವು ಸೋಲಿಸ್ತೀವಿ ಒಂದು ಜೋಶಲ್ಲಿ ಎಲ್ಲರೂ ಹೋದರು ಮ್ಯಾಚ್ ಆಡೋಕ್ಕೆ. ಬಟ್ ಅಂದ್ಕೊಂಡಿರಲಿಲ್ಲ ಸೋಲ್ತೀವಿ ಅಂತ. ಬಟ್ ಕಾಂಪಿಟೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಎದುರುಗಡೆ ಬೇರೆ ಯಾವ ಟೀಮ್ ಇದ್ದರೆ ತುಂಬ ಬೇಜಾರಾಗಿರೋದು. ಬಟ್ ಆಸ್ಟ್ರೇಲಿಯಾ ಟೀಮ್ ಇದ್ದಿದ್ದರಿಂದ ಏನಷ್ಟು ಫೀಲ್ ಆಗಲಿಲ್ಲ, ಯಾಕಂದರೆ ವರ್ಲ್ಡ್ ಬೆಸ್ಟ್ ಟೀಮ್ ಅದು. ಸೊ ಅವ್ರನ್ನ ಸೋಲಿಸ್ಬೇಕು ಒಂದಲ್ಲ ಒಂದು ದಿವಸ ಅಂತ, ಅದೊಂದು ಮಾತ್ರ ಗುರಿ ಇದೆ ಟೀಮ್ ಇಂಡಿಯಾದು. ಸೊ ಫ್ಯೂಚರಲ್ಲಿ ಅದು ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರಾಜೇಶ್ವರಿ ಗಾಯಕ್ವಾಡ್ ಅವರಿಗೆ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ಗಳು ಕೊರತೆ ಇತ್ತು ಅಂತ ಅನಿಸ್ತಾ ನಿಮಗೆ? ಯಾವಾಗಲೂ ಇತ್ತು ಸರ್. ಅದು ರೀಸನ್ ಏನು?
ರೀಸನ್ ಗೊತ್ತಿಲ್ಲ. ಬಟ್ ನಾನು ಟೀಮಲ್ಲಿ ಯಾವಾಗಲೂ ಟೀಮ್ ಜೊತೆ ಇರ್ತಾ ಇದ್ದೆ. ಬಟ್ ಮ್ಯಾಚಸ್ ನಂಗೆ ಅಷ್ಟು ಸಿಗ್ತಾ ಇರಲಿಲ್ಲ. ಇವಾಗ ನನಗೆ ಈ ಥರ ಅನಿಸುತ್ತೆ, ಇವಾಗ ಬಂದಿದ್ದು ಹುಡುಗಿರು ಆಗಲೇ 50-100 ಮ್ಯಾಚ್ ಆಗೋಯ್ತು. ಬಟ್ ನಾನು ಇಷ್ಟು ವರ್ಷದಿಂದ ಆಡ್ತಾ ಇದ್ದು ನಂದು ತುಂಬ ಕಡಿಮೆ ಮ್ಯಾಚಸ್ ಇದೆ. ಯಾಕಂದರೆ ನನಗೆ ಅಷ್ಟು ಅಪರ್ಚುನಿಟಿ ಸಿಕ್ಕಿಲ್ಲ. ಸೊ ನಾನು ಯಾವಾಗಲೂ ವೇಟ್ ಮಾಡ್ತಾ ಇದ್ದೆ ನನಗೆ ಯಾವಾಗ ಸಿಗುತ್ತೆ. ಸೊ ಅದು 3 ಮ್ಯಾಚಲ್ಲಿ ಎಲ್ಲೋ ಒಂದು ಕಡೆ 1 ಮ್ಯಾಚ್ ಸಿಕ್ತು, ಅದು 2 ಮ್ಯಾಚ್ ಸಿಕ್ತು, ಹಿಂಗೆ ಆಗೋದು. ಸೊ ಹಿಂಗಾಗಿ ಜಾಸ್ತಿ ಸೀರೀಸ್ ಕೂಡ ಬರ್ತಾ ಇರಲಿಲ್ಲ ಅವಾಗ. ಇವಾಗ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಸೀರೀಸ್. ನಾನು ಡೆಬ್ಯೂ ಮಾಡಿದಾಗಿಂದ ಒಂದು 4-5 ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ. ಸೊ ಇವಾಗ ಮ್ಯಾಚಸ್ ಜಾಸ್ತಿ ಆಗಿರೋದು. ಸೊ ನಮಗೆ ಇಯರ್ಲಿ ನಾವು 1-2 ಅಷ್ಟೇ ಸೀರೀಸ್ ಆಡ್ತಾ ಇದ್ದಿದ್ದು. ಸೊ ಅದರಲ್ಲಿ 1 ಮ್ಯಾಚ್ ಸಿಗೋದು, 2 ಮ್ಯಾಚ್ ಸಿಗೋದು ಅಷ್ಟೇ. ಸೊ ಯಾವಾಗಲೂ ನಾನು ಯಾವಾಗಲೂ ನನ್ನ ಅಪರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ದೆ. ಸೊ ನಂಗೆ ಯಾವಾಗ ಸಿಗುತ್ತೆ ಪಕ್ಕ ನಾನು ಖಂಡಿತವಾಗಿ ನಾನಂತೂ ಚೆನ್ನಾಗಿ ಆಡೇ ಆಡ್ತೀನಿ ಅನ್ನೋದೊಂದು ಭರವಸೆ ನನಗೆ ನನ್ನ ಮೇಲೆ ಇತ್ತು. ಸೊ ಅವ್ರು ಯಾವಾಗ ನಂಗೆ ಚಾನ್ಸ್ ಕೊಟ್ಟಿದ್ದಾರೋ ಅವತ್ತು ಚೆನ್ನಾಗಿ ಮಾಡಿದ್ದೀನಿ. ನಂದೊಂದು ಡೌಟ್ ಇದೆ, ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮಲ್ಲಿ ಪಾಲಿಟಿಕ್ಸ್ ನಡೀತದ? ಒಂದು ಜಸ್ಟ್ ಡೌಟ್, ಎಸ್ ಆರ್ ನೋ ಅಷ್ಟೇ. ಆಬ್ವಿಯಸ್ಲಿ ಸರ್, ಎಲ್ಲಿಲ್ಲ ಇವಾಗ. ಇದು ಕೇಳೋದು ಅಂದಿದ್ರಿ ಸರ್. ಸರ್, ಈಗ ನೀವು ಮಿತಾಲಿ ರಾಜ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಕೂಡ ಆಡಿದ್ರೆ, ಮತ್ತೆ ಹರ್ಮನ್ ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಕೂಡ ಆಡಿದ್ರೆ. ಸೊ ಏನ್ ಡಿಫ್ರೆನ್ಸ್ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ಬೋದಾ, ಅಥವಾ ಯಾರು ಸ್ಟ್ರಾಟಜಿಕಲಿ ಲೈಕ್ ವೆರಿ ಗುಡ್ ಇದು ಕ್ಯಾಪ್ಟನ್? ಅಂತೂ ನಾನು ಇಬ್ರಿಗೂ ಬೆಸ್ಟ್ ಅಂತಾನೆ ಹೇಳ್ತೀನಿ. ಯಾಕಂದರೆ ಮಿತಾಲಿ ಅವರು ತುಂಬ ಕೂಲಾಗಿ ಟೀಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಆಮೇಲೆ ಅವರು ಜಾಸ್ತಿ ಮಾತಾಡಲ್ಲ, ಬಟ್ ಟೀಮ್ ಬಗ್ಗೆ ಅಂತೂ ಖಂಡಿತವಾಗ್ಲೂ ಯೋಚನೆ ಮಾಡಿಬಿಟ್ಟು ಯಾವ ಥರ ಮಾಡಬೇಕು ಅನ್ನೋದು ಕೂಡ ಇರ್ತಾ ಇತ್ತು. ಬಟ್ ಹರ್ಮನ್ ಅಗ್ರೆಷನ್ ಜಾಸ್ತಿ, ಬಟ್ ಅವಳ ಅಗ್ರೆಷನ್ ಕೆಲವೊಂದು ಸರ್ತಿ ಟೀಮ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅದು ಇವಾಗೇ ಅವಳು ಬಿಟ್ಕೊಡ್ತಾಳೆ. ಯಾಕಂದರೆ ಟೀಮ್ದು ಏನಾದರೂ ವಿಷಯ ಬಂದರೆ ಅವಳು ತುಂಬ ಸ್ಟ್ಯಾಂಡ್ ತೊಗೊಳ್ತಾಳೆ. ಆಮೇಲೆ ಈ ಟೆಸ್ಟ್ ಮ್ಯಾಚಲ್ಲಿ 46ಗೆ ಅವಳು ಆಡ್ತಾ ಇದ್ದಿದ್ದು. ಸೊ ಟೀಮ್ ಸ್ಕೋರ್ ಚೆನ್ನಾಗಿ ಬಂತು, ಅವಳು ಡ್ರಾ ಮಾಡೋಣ ಅಂದ್ಬಿಟ್ಲು ಮ್ಯಾಚು. ಸೊ ಅವಳು ಆಡ್ಬೋದಿತ್ತು, ಅವಳು 50ಗೆ ಆಡ್ಬೋದಿತ್ತು. ಬಟ್ ಅವಳು ಈ ಥರ ಒಂದು ಪ್ಲೇಯರು ಫಸ್ಟ್ ಅವಳಿಗೋಸ್ಕರ ಟೀಮ್ ಇಂಪಾರ್ಟೆಂಟು, ಟೀಮ್ಗೋಸ್ಕರ ಯೋಚನೆ ಮಾಡ್ತಾಳೆ. ಸೊ ನನ್ನ ಪ್ರಕಾರ ಇಬ್ಬರು ಬೆಸ್ಟ್ ಕ್ಯಾಪ್ಟನ್ಸೇ. ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಅವ್ರವ್ರ ಕ್ಯಾರೆಕ್ಟರಲ್ಲಿ ಅವರು. ಸೊ ಈಗ ವುಮೆನ್ಸ್ ಪ್ರೀಮಿಯರ್ ಲೀಗ್, ನೀವು ಉತ್ತರ ಪ್ರದೇಶ್ ವಾರಿಯರ್ಸ್ ಟೀಮ್ ಅಲ್ಲಿ ಇದ್ದೀರಾ. ನೀವು ಒಳ್ಳೆ ಟೀಮ್ ಇದೆ ನಿಮ್ದು, ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇದ್ದಾರೆ. ಸೊ ಒಂದ್ ರೀತಿ ಸ್ಟ್ರಾಂಗ್ ಟೀಮ್ ಇತ್ತು. ಬಟ್ ಆದ್ರೂ ನಿಮ್ಮ ಟೀಮ್ ಯಾಕೆ ಗೆಲ್ತಾ ಇಲ್ಲ? ನಮ್ಮ ಟೀಮ್ ಮೇ ಬಿ ಲಕ್ ಇಲ್ವಾ? ಲಕ್ ಅಂತೂ ಇಲ್ಲ, ಬಟ್ ಮೇ ಬಿ ನಾವು ಕರೆಕ್ಟಾಗಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಾಂದರೆ ಇಷ್ಟು ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಸೋಲಂತೂ ನಾವು ಡಿಸರ್ವ್ ಮಾಡಲ್ಲ. ಸೊ ಎಲ್ಲ ಒಳ್ಳೆ ಹಾರ್ಡ್ ಹಿಟ್ಟರ್ಸು ಕೂಡ ನಮ್ಮ ಟೀಮಲ್ಲಿದ್ದಾರೆ. ಆಟಪಟ್ಟು ಮತ್ತು ಯಾವ ಪ್ಲೇಯರ್ ಅದು, ಗ್ರೇಸ್ ಹ್ಯಾರಿಸ್ ಇದ್ದಾರೆ. ಗ್ರೇಸ್ ಹ್ಯಾರಿಸ್. ಸೊ ಇಷ್ಟು ಒಳ್ಳೆ ಪ್ಲೇಯರ್ ಇಟ್ಕೊಂಡು ನಾವು ಸೋಲ್ತಾ ಇದ್ದೀವಿ ಅಂದರೆ ಸ್ವಲ್ಪ ಎಲ್ಲೋ ನಾವು ಟೆಕ್ನಿಕಲಲ್ಲಿ ಮಿಸ್ ಮಾಡ್ತಾ ಇದ್ದೀವಿ ಅಂತಲೇ ಅನಿಸುತ್ತೆ. ಸೊ ಈಗ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಅಂದರೆ ಮೆನ್ಸ್, ಅವ್ರ ಕ್ಯಾಪ್ಟನ್ ಸ್ವಲ್ಪ ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಶಿಪ್ ಮಾಡ್ತಾರೆ, ಅಟ್ಯಾಕಿಂಗ್ ಸ್ಟೈಲ್ ಆಫ್ ಕ್ಯಾಪ್ಟನ್ಶಿಪ್ ಮಾಡ್ತಾರೆ. ಸೊ ಅಲಿಸಾ ಹೀಲಿ ನಿಮ್ಮ ಒಂದು ಕ್ಯಾಪ್ಟನ್ ಇದ್ರು, ಅವ್ರು ಯಾವ ರೀತಿ ಕ್ಯಾಪ್ಟನ್ ಆಗಿದ್ರು? ಅವಳು ಬೆಸ್ಟ್ ಕ್ಯಾಪ್ಟನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ WPL ಇಂದನೇ ಗೊತ್ತಾಗಿದೆ ಅವಳು ಯಾವ ಥರ, ಅವಳದ್ದು ಯಾವ ಥರ ಕ್ಯಾರೆಕ್ಟರು ಅಂತ. ಬಟ್ ಅವಳು ಒಳ್ಳೆ ಟೀಮ್ ಪ್ಲೇಯರು. ಆಮೇಲೆ ಬಂದು ಹೇಳೋಳು, ಏನೋ ಅರ್ಥ ಆಗದೆ ಹೋದರೂ ಬಂದು ಹೇಳೋಳು. ಆಮೇಲೆ ಏನೇ ಡಿಸ್ಕಷನ್ ಆದರೂ ನಮ್ಮ ಟೀಮಲ್ಲಿ ತುಂಬ ಜನರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಸೊ ಟ್ರೈ ಮಾಡೋಳು ಮಾತಾಡೋಕ್ಕೆ, ಯಾವ ಥರ ಏನಿದೆ ಯಾವ ಸಿಚುವೇಶನಲ್ಲಿ ಯಾವ ಥರ ನಡಿಬೇಕು ಅನ್ನೋದು ಕೂಡ ಹೇಳ್ಕೊಡೋಳು. ಸೊ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳೋಕ್ಕೆ, ಯಾಕಂದರೆ ಅವಳ ಜೊತೆ ಆಡೋದು ನಮಗೂ ಒಂಥರ ಹೆಮ್ಮೆನೇ. ಯಾಕಂದರೆ ಇಷ್ಟು ವರ್ಲ್ಡ್ ಚಾಂಪಿಯನ್ ಟೀಮು. ಆಮೇಲೆ ಅವಳು ಯಾವಾಗಲೂ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ. ಅವಳಿಗೂ ಒಂಥರ ಬೌಲಿಂಗ್ ಮಾಡಬೇಕಂದ್ರೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವಳು ನಮ್ಮ ಜೊತೆ ಆಡ್ತಾ ಇಲ್ಲ ಅಂದಮೇಲೆ ತುಂಬಾ ಖುಷಿ. ಸೊ ಈಗ ನಾನೊಂದು ಕೋಚ್ಗಳ ಬಗ್ಗೆ ಹೇಳ್ತೀರಿ, ರಾಜೇಶ್ ಕಾಮತ್ ಮತ್ತು ಸೋಮಶೇಖರ್ ಶುರುಗುಪ್ಪಿ ಅವರು. ಸೊ ಅವರು ನಿಮ್ಮ ಬೌಲಿಂಗಲ್ಲಿ ಏನೋ ಕರೆಕ್ಷನ್ ಮಾಡಿದ್ರು ಅಂತ ಕೇಳ್ಪಟ್ವಿ ನಾವು. ಸೊ ಯಾವ ರೀತಿ ಅದು? ಅದು ತುಂಬ ಸ್ವಲ್ಪ ಕರೆಕ್ಷನ್ಸ್ ಇತ್ತು ಬೌಲಿಂಗಲ್ಲಿ. ಸೊ ಕಲ್ಪನಾ ಮ್ಯಾಮ್ ಅವ್ರ ಹತ್ರ ಕರ್ಕೊಂಡೋಗಿದ್ದು ನನಗೆ. ಸೊ ಕರೆಕ್ಷನ್ ಮಾಡಿಸಿದ್ರು, ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅವರು ನನಗೆ ಬೌಲಿಂಗ್ ಟೆಕ್ನಿಕ್ಕು ಕೂಡ ಹೇಳ್ಕೊಟ್ರು. ಸೊ ನಾನು ರನ್ನಪ್ ಮುಂಚೆ ಸೈಡಿಂದ ಬರ್ತಾಯಿದ್ದೆ, ಸ್ಟ್ರೇಟ್ ರನ್ನಪ್ ಮಾಡಿಸಿದ್ದೆ ಅವರು. ಸೊ ಅದು ತುಂಬ ಎಫೆಕ್ಟಿವ್ ಆಗಿತ್ತು. ಆಮೇಲೆ ಸರ್ ಹೇಳ್ಕೊಡೋರು,
ಎಷ್ಟು 1 ಅವರ್ ಹೇಳ್ಬಿಟ್ಟು ಹೋಗೋರು. ಬಟ್ ಅದ್ರ ನಂತರ 1 ಅವರ್ ನಾನು ಪ್ರಾಕ್ಟೀಸ್ ಮಾಡೋಳು. ಸೊ ಈ ಥರ ಹೇಳಿದ್ದಾರೆ ಅಂದಮೇಲೆ ನಾನು ಬೇಗ ಕಲಿಬೇಕು. ಸೊ ಅವರು ಕೂಡ ಹೇಳೋರು, ತುಂಬ ಕ್ವಿಕ್ ಲರ್ನರ್ ಇವಳು ಅಂತ ಹೇಳೋರು. ಸೊ ಅದೇ ಅವರು ತುಂಬ ಹೆಲ್ಪ್ ಆಯಿತು. ಅವ್ರು ಹೇಳ್ಕೊಟ್ಟಿದ್ದು ಬೌಲಿಂಗಲ್ಲಿ ಏನೇ ಟೆಕ್ನಿಕಲ್ ನಂದು ಎರರ್ಸ್ ಇತ್ತೋ ತುಂಬ ಹೆಲ್ಪ್ ಆಯಿತು. ಸೊ ಈಗ ಕಲ್ಪನಾ ಅವ್ರು ಇರ್ಬೋದು, ಶಾಂತ ರಂಗಸ್ವಾಮಿ ಇರ್ಬೋದು, ಮತ್ತೆ ಗಾಯತ್ರಿ ಅವ್ರು ಇರ್ಬೋದು. ಸೊ ನಿಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಅವ್ರು ಒಂದು ರೀತಿ ಇಂಪ್ಯಾಕ್ಟ್ಫುಲ್ ತುಂಬ ಇಂಪಾರ್ಟೆಂಟ್. ಇನ್ನಿಂಗ್ಸ್ ಆಡಿದ್ದಾರೆ ಅಂತಾನೆ ಹೌದು, ಹೇಳ್ಬೋದು. ಹೌದು. ಸೊ ಹೇಗೆ? ನಾನು ಕ್ಲಬ್ ಮ್ಯಾಚ್ ಯಾವಾಗ ಆಡೋಕ್ಕೆ ಬೆಂಗ್ಳೂರಿಗೆ ಬರ್ತಾ ಇದ್ವೋ ಆವಾಗ ಶಾಂತಮ್ಮ ಬರೀ ಹೆಸರು ಕೇಳಿದ್ದು ನಾವು, ಯಾವತ್ತೂ ಅವ್ರನ್ನ ನೋಡಿರಲಿಲ್ಲ. ಸೊ ಲೀಗ್ ಮ್ಯಾಚಿಗೆ ಬಂದಾಗ ನಮ್ಮ ಸರ್ ನಮಗೆ ಗೊತ್ತಿಲ್ಲ ಯಾವ ವಿಷಯಕ್ಕೆ ನಮಗೆ ಆ ಮ್ಯಾಚ್ ಆಡಿಸ್ಲಿಲ್ಲ. ಸೊ ಮ್ಯಾಮ್ ಹೋಗ್ಬಿಟ್ಟು ಕೇಳಿದ್ರು, ಈ ಸಿಸ್ಟರ್ಸ್ ಇಷ್ಟು ಚೆನ್ನಾಗಿ ಆಡ್ತಾರೆ, ನೀವೇನಕ್ಕೆ ಇವ್ರನ್ನ ಕೂರಿಸಿದ್ದೀರ? ಸೊ ಏನಾಗಿತ್ತಂದರೆ ಬರೀ ನಾವು ವೈಟ್ಸಲ್ಲಿ ಗ್ರೌಂಡಿಂದ ರೂಮಿಂದ ಗ್ರೌಂಡ್ ಬರೋಕ್ಕೆ ಬರೀ ವೈಟ್ ಲೋವರ್ ತೆಗೆದು ನಾವು ಬ್ಲೂ ಲೋವರ್ ಹಾಕ್ಕೊಂಡಿದ್ದು. ಸೊ ಆ ಒಂದು ವಿಷಯಕ್ಕೆ ಸರ್ ಕೋಪ ಮಾಡ್ಕೊಂಡು ಇವ್ರನ್ನ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿಬಿಟ್ರು ಮ್ಯಾಮ್ಗೆ. ಸೊ ಸರ್ ಮ್ಯಾಮ್ ಬೈದರು ಅವ್ರಿಗೆ, ಬರೀ ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ಥರ ಡಿಸಿಷನ್ ತೊಗೊಳೋದು ತಪ್ಪು ನೀವು ಅಂತ ಬೈದಿದ್ಮೇಲೆ ನನಗೆ ಸೊ ಮ್ಯಾಮ್ ಅವಾಗ ತುಂಬ ಸಪೋರ್ಟ್ ಮಾಡಿದ್ರು, ಇಷ್ಟು ಒಳ್ಳೆ ಟ್ಯಾಲೆಂಟ್ ಇರೋ ಪ್ಲೇಯರ್ಸ್ಗೆ ನೀವು ಈ ಥರ ಕೂರಿಸ್ತಿರಲ್ಲ ಅಂತ. ಆಮೇಲೆ ಸ್ಟೇಟಲ್ಲೆಲ್ಲ ಬಂದು ನಮ್ಗೆ ಬೌಲಿಂಗ್ ಹೇಳ್ಕೊಡೋರು, ಈ ಥರ ಮಾಡಿ ಅಂತ ಹೇಳ್ಕೊಡೋರು. ಸೊ ಅವಾಗಿಂದ ಅವ್ರ ಜೊತೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಚೆನ್ನಾಗಾಯಿತು. ಆಮೇಲೆ ಕರ್ನಾಟಕ ಮೆನ್ಸ್ ಟೀಮ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಕಿರಣ್ ಅವರು ಕೂಡ ನಿಮ್ಮ ಒಂದು ಫಿಟ್ನೆಸ್ಗೆ ಅವರು ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ನೀವು ಬಿಜಾಪುರಿಂದ ಬೆಂಗಳೂರಿಗೆ ಬರ್ತಾ ಇದ್ರಂತೆ, ಇಲ್ಲೇ ಉಳ್ಕೊಂಡು ಅವ್ರ ಜೊತೆ ಫಿಟ್ನೆಸ್ ಟ್ರೈನಿಂಗ್ ಮಾಡಿಕೊಂಡು. ಸೊ ಸಾಕಷ್ಟು ನೀವು ನಮಗೆ ಇಲ್ಲಿ ಕ್ಯಾಂಪ್ ಆದಾಗ ಯಾವಾಗಲೂ ಕ್ಯಾಂಪು 9 to 12 o'clockವರೆಗೂ ಆಗೋದು. ಬಟ್ ಮಿಕ್ಕಿದ ಟೈಮಲ್ಲಿ ಏನು ಮಾಡೋದು, ನಾವು ಇದ್ದಿದ್ದೇ ಇಲ್ಲಿ ಆಡೋಕ್ಕೋಸ್ಕರ, ಬಂದಿದ್ದೇ ಆಡೋಕ್ಕೋಸ್ಕರ. ಸೊ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾವು ಬೆಳಿಗ್ಗೆ ಸರ್ ಹತ್ರ ಫಿಟ್ನೆಸ್ ಮಾಡೋರು, ಆಮೇಲೆ ನೆಟ್ಸ್ ಮಾಡೋರು, ಆಮೇಲೆ ಮತ್ತೆ ಸಂಜೆ ಬಂದ್ಬಿಟ್ಟು ನಾವೇ ಕ್ಯಾಚಸ್ಸು ಫೀಲ್ಡಿಂಗ್ ಎಲ್ಲ ಮಾಡೋರು. ಸೊ ಫುಲ್ ಡೇ ಹಿಂಗೆ ಬ್ಯುಸಿ ಇರ್ತಾ ಇದ್ವಿ. ಸೊ ಆ ಟೈಮಲ್ಲಿ ಕಿರಣ್ ಸರು ಕೂಡ ತುಂಬ ಹೆಲ್ಪ್ ಮಾಡಿದ್ರು, ನಮಗೆ ಪ್ರೋಗ್ರಾಮ್ ಕೊಡೋರು. ಸೊ ಇದು ಮಾಡಿ ಅದು ಮಾಡಿ ಸ್ವತಃ ಬಂದುಬಿಟ್ಟು ಮಾಡಿಸೋರು. ಬಟ್ ಅವರು ಮಾಡಿಸಿದ್ದು ವರ್ಕೌಟ್ಗೆ ಆವಾಗ ತುಂಬ ಒಳ್ಳೆ ಫಿಟ್ನೆಸ್ ನಮ್ಮ ಬಿಲ್ಡ್ ಆಗಿತ್ತು. ಸೊ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಡಿಮೆನೇ, ಯಾಕಂದರೆ ಅವರು ನಮಗೆ ಚಿಕ್ಕ ವಯಸ್ಸಿನಿಂದ ನೋಡಿದ್ದಾರೆ ಯಾವ ಥರ ಏನು ಅಂತ. ಬಟ್ ಈಗಲೂ ಹಂಗೆ ಮಾತಾಡಿಸ್ತಾರೆ, ಸೊ ಈಗಲೂ ಹಂಗೆ ರೇಗಿಸ್ತಾರೆ. ಸೊ ತುಂಬ ಬಾಂಡಿಂಗ್ ಅವ್ರ ಜೊತೆನೂ ತುಂಬ ಚೆನ್ನಾಗಿದೆ. ಅವ್ರು ತುಂಬಾ ಹೆಲ್ಪ್ಫುಲ್ ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ತುಂಬ ಜಾಸ್ತಿ. ಆಮೇಲೆ ನೀವು ಆ ಟೈಮಲ್ಲಿ ಊಟ ಕೂಡ ಮಾಡ್ತಾ ಇರಲಿಲ್ಲ ಅಂತ ಸರ್ ಹೇಳಿದ್ದ. ಸರ್ ಅದು ನಾವು ಬಿಜಾಪುರಿಂದ ಬರುವಾಗ ರೊಟ್ಟಿ ಕಟ್ಕೊಂಡು ಬರೋರು, ಯಾಕಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರ್ತಾ ಇಲ್ಲ ಹೊರಗಡೆ ಹೋಗಿ ಎಲ್ಲಿ ತಿನ್ನಬೇಕು ಅಂತ. ಸೊ ಅಮ್ಮ ಕಟ್ಕೊಡೋರು. ಸೊ ನಾವೇನು ಮಾಡೋರು, ರೊಟ್ಟಿನ ರೂಮಲ್ಲೇ ಒಣಗಿಸ್ಬಿಟ್ಟು, ಅದು ಎಷ್ಟು ರೊಟ್ಟಿ ಯಾವತ್ತೂ ಖರಾಬ್ ಆಗಲ್ಲ. ಸೊ ಅದು ಎಷ್ಟು ದಿವಸ ಬೇಕಾದರೂ ತಿನ್ಬೋದು. ಸೊ ನಾವು ಆ ಥರ ಚಟ್ನಿ ಪುಡಿ ಮತ್ತು ರೊಟ್ಟಿ ತೊಗೊಂಡು ಬಂದು ರೂಮಲ್ಲಿ ಅದೇ ತಿನ್ನೋರು. ಸೊ ಸರ್ಗೆ, ಅವ್ರಿಗೆ, ಮ್ಯಾಮ್ಗೆ, ಸರ್ಗೆ ಎಲ್ರಿಗೂ ಅದು ಗೊತ್ತು. ನನಗಂತೂ ಎಷ್ಟೊಂದು ಸರ್ತಿ ರೇಗಿಸಿದ್ದಾರೆ, ಎಲ್ಲೇ ಕಟಕ್ ರೊಟ್ಟಿ ಅಂತ ಈ ಥರ ಎಲ್ಲ ರೇಗಿಸೋರು ಮ್ಯಾಮು. ಸೊ ಆ ಥರ ಪರಿಸ್ಥಿತಿಯಿಂದ ನಮ್ಗೆ ಅವ್ರು ನೋಡಿದಾರಲ್ಲ, ಸೊ ಅದಕ್ಕೆ ಅವರು ಯಾವತ್ತೂ ನಮಗೆ ಈಗಿನ ಟೈಮಲ್ಲಿ ನಾವು ಏನಾದರೂ ಪ್ಲ್ಯಾನ್ಸ್ ಏನಾದರೂ ವರ್ಕೌಟ್ ಕೊಡಿ ಅಂದರೆ ಫಸ್ಟು ಕೇಳೋದೆಲ್ಲ ಎಲ್ಲರೂ ದುಡ್ಡು. ಸೊ ಇವ್ರ ಬಾಯಲ್ಲಿ ಯಾವತ್ತೂ ಆ ಥರ ಬಂದಿಲ್ಲ. ಅವ್ರು ಯಾವಾಗಲೂ ಏನಾದರೂ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ನೀವು ಸಾಕಷ್ಟು ಕ್ರಿಕೆಟ್ ಆಡಿದ್ದೀರಾ, ಜೊತೆಗೆ ಸಾಕಷ್ಟು ಕಾಲು ಕೂಡ ಎಳ್ಸ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಹೌದು. ಸೊ ಹೇಗೆ ಅದೆಲ್ಲ? ನಾನು ಆಡಿದ್ಗಿಂತಲೂ ಜಾಸ್ತಿ ಇವಳನ್ನ ಚಾನ್ಸೇ ಕೊಡಬಾರ್ದು ಅಂತ ಬಯಸಿದವ್ರು ತುಂಬ ಜನ, ಜಾಸ್ತಿ ಜನ. ಅದು ಯಾಕಂದರೆ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಅದು ಮುಂಬೈಯಲ್ಲಿ ಟ್ರೈ ಸೀರೀಸ್ ಮ್ಯಾಚ್ ಇತ್ತು. ಸೊ ನನಗೆ ಫೀಲ್ಡಿಂಗ್ ಮಾಡುವಾಗ ಪ್ರಾಕ್ಟೀಸ್, ಆ ಮ್ಯಾಚನ್ನು ನಾನು ಆಡಿರಲಿಲ್ಲ. ಸೊ ಯಾರು ಆಡಿಲ್ಲ ಅವ್ರಿಗೆ ಮ್ಯಾಚ್ ನಂತರ ಸ್ವಲ್ಪ ಫೀಲ್ಡಿಂಗ್ ಪ್ರಾಕ್ಟೀಸ್ ಇತ್ತು. ಸೊ ನಾನು ಫೀಲ್ಡಿಂಗ್ ಮಾಡುವಾಗ ನನ್ನ ವೆಬ್ ಕಟ್ ಆಗೋಯ್ತು. ಓಕೆ. ಸೊ ಏನು ತುಂಬ ಸ್ಲೈಟಾಗಿ ಕಟ್ಟಾಗಿದ್ದು ಅಷ್ಟೇ. ಸೊ ಹೋಗ್ಬಿಟ್ಟು ಫಿಸಿಯೋಗೆ ತೋರಿಸಿದ್ರೆ ಫಿಸಿಯೋ ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಡೋದ್ರು. ಬಟ್ ನನ್ನ ಜೊತೆ ಬಂದಿದ್ದು ಫಿಸಿಯೋ ಅಲ್ಲ, ಮ್ಯಾನೇಜರ್. ಓಕೆ. ಸೊ ಫಿಸಿಯೋ ಹೋಗಿದ್ದು ಒಂದು ಹುಡುಗಿಗೆ ಸನ್ಬರ್ನ್ ಆಗಿಬಿಟ್ಟಿತ್ತು ಫೇಸ್ಗೆ. ಸೊ ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಫಿಸಿಯೋ ಹೋದರು. ಬಟ್ ಆ ಥರ ನೋಡಿದ್ರೆ ನನ್ನ ಜೊತೆ ಫಿಸಿಯೋ ಬರಬೇಕಿತ್ತು ಹಾಸ್ಪಿಟಲ್ಗೆ. ಸೊ ಹಾಸ್ಪಿಟಲ್ಗೆ ಹೋದ್ನಾ, ಸ್ಟಿಚಸ್ ಬೇಡ ಅಂತ ಡಾಕ್ಟರ್ ಹೇಳಿದ್ದು. ಬಟ್ ಇಲ್ಲ ಹಾಕಿ ಅಂತ ಮ್ಯಾನೇಜರ್. ಓಕೆ. ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತದೆ, ಕಟ್ಟಿಲ್ಲ ಏನಿಲ್ಲ, ಡೀಪ್ ಕಟ್ಟಿದ್ರೆ ಮಾತ್ರ ಸ್ಟಿಚಸ್ ಹಾಕ್ತಾರೆ. ಸೊ ಡಾಕ್ಟರ್ ಏನು ನೆಸೆಸರಿ ಇಲ್ಲ ಅಂದು.
ಸೊ ಇವರು ಜಬರ್ದಸ್ತಿ ಹಾಕಿ ಅಟ್ಲೀಸ್ಟ್ ಒಂದು ಸ್ಟಿಚ್ ಆದರೂ ಹಾಕಿ ಅಂತ ಹಾಕ್ಸಿದ್ರು. ಓಕೆ. ಸೊ ನಂಗೇನು ಗೊತ್ತಾಗ್ತಾ ಇದೆ, ಅವ್ರು ಏನು ಮಾತಾಡಿದ್ರು ಏನೋ ಗೊತ್ತಿಲ್ಲ, ಬಟ್ ಸ್ಟಿಚ್ ಹಾಕೊಂಡು ಕರ್ಕೊಂಡು ಬಂದುಬಿಟ್ರು. ಒಂದೇ ಸ್ಟಿಚ್ ಹಾಕಿದ್ದು. ಸೊ ಒಂದೇ ಸ್ಟಿಚ್ ಹಾಕಿದ್ರು ಅಂದಮೇಲೆ ಯೋಚನೆ ಮಾಡಿ ಎಷ್ಟು ಯಾವ ಥರ ಕಟ್ಟಿತ್ತು ಅಂತ. ಆಮೇಲೆ ಬಂದಮೇಲೆ ನನಗೆ ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅದು ಕೊಡಲೇ ಇಲ್ಲ. ಅದು ನಂಗೆ ಸಿಕ್ಕಿದ್ದು ರಾತ್ರಿ 10:30 11 ಗಂಟೆಗೆ. ಅದು ನಾನು ಕೇಳಿದ್ಮೇಲೆ ಟ್ಯಾಬ್ಲೆಟ್ ಸಿಕ್ತು. ಸೊ ಅಷ್ಟರಲ್ಲಿ ನಂಗೆ ಫೋನ್ ಬಂತು, ಹೇಗಿದೆಯಾ, ಏನು ಪೇನ್ ಇದೆಯಾ? ಪೇನ್ ಏನೂ ಇರಲಿಲ್ಲ. ಸೊ ನಾನು ಸರಿ ಇದೆ ಮ್ಯಾಮ್, ಏನೂ ಪೇನೂ ಆಗ್ತಿಲ್ಲ, ಸರಿ ಇದೆ ಎಲ್ಲ ಅಂತ ಅಂದೆ. ಆಮೇಲೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮಲಗಿದ್ದೀನಿ. ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದೀನಿ, ನಂದು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಮನೆಗೆ. ಸೊ ಎಲ್ಲ ಹೇಳಿದ್ದೀನಲ್ಲ, ಎಲ್ಲ ಚೆನ್ನಾಗೇ ಇದೆ, ಇದೇನಾಗೋಯ್ತು ಅಂತ ನಾನು. ಸೊ ಆಮೇಲೆ ನಾನು ರೆಡಿ ಆಗಿಬಿಟ್ಟು ಎಲ್ರೂ ಒಂದು ಸರ್ತಿ ಬಾಯ್ ಹೇಳಬೇಕು ಅಂತ ಪೂಲ್ ಸೈಡ್ ಇದ್ದರು, ಎಲ್ಲರೂ ಸೆಷನ್ ಮಾಡ್ತಾಯಿದ್ರು. ಬಾಯ್ ಹೇಳೋಣ ಅಂತ ಹೋದ್ನಾ, ಅಲ್ಲಿ ನನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಮುಂಚೆನೇ ಬಂದುಬಿಟ್ಟಿತ್ತು. ಓಕೆ. ಸೊ ಇದು ನಂಗೆ ಅರ್ಥ ಆಗಲಿಲ್ಲ. ನಾನು ಆಗ್ಲೇ ಕೇಳಿದೆ, ಪಾಲಿಟಿಕ್ಸ್ ನಡೀತಾ ಇದೆ ಅಂದ್ರೆ ನೀವು ಇಲ್ಲ ಅಂದ್ರೆ ಇದೇ ಪಾಲಿಟಿಕ್ಸ್ ಇದೇ ಅಲ್ವಾ? ಪಾಲಿಟಿಕ್ಸ್. ಸೊ ಇದು ನಂಗೆ ಗೊತ್ತೇ ಇಲ್ಲ. ಸೊ ಇಮಿಡಿಯೇಟ್ ನೈಟೇ ಪ್ಲೇಯರ್ ಬಂದ್ಬಿಟ್ಟಿದೆ. ಸೊ ಇದು ಇನ್ನೂ ಏನೂ ಗೊತ್ತೇ ಇಲ್ಲ. ನಾನು ಅಷ್ಟಕ್ಕೂ ನಾನು ಲೆಫ್ಟ್ ಹ್ಯಾಂಡರ್, ರೈಟ್ ಹ್ಯಾಂಡ್ಗಾಗಿದೆ ಹೌದು. ಏಟು, ಬೌಲಿಂಗ್ ಕೈಗಲ್ಲ. ಅಷ್ಟಕ್ಕೂ ನಾನು ಫೀಲ್ಡಿಂಗ್ ಮಾಡ್ಬೋದಿತ್ತು, ಬಟ್ ಅವ್ರಿಗೆ ನಂಗೆ ಆಡ್ಸೋದೇ ಇರಲಿಲ್ಲ. ಸೊ ಇದು ಇವಾಗ ಏನಂತ ಅನ್ಕೋಬೇಕು, ನಾನು ಇನ್ನೂ ಇಲ್ಲೇ ಇದ್ದೀನಿ, ಆಗಲೇ ಒಂದು ಪ್ಲೇಯರ್ ಬಂದುಬಿಟ್ಟಿದೆ, ನನ್ನ ರಿಪ್ಲೇಸ್ಮೆಂಟ್ ಬಂದುಬಿಡ್ತು. ಸೊ ಯಾರನ್ನು ಕೇಳೋಕ್ಕಾಗುತ್ತೆ? ಸೆಲೆಕ್ಟರ್ ಬಂದುಬಿಟ್ಟು ಹೇಳ್ತಾರೆ, ನೈ ಬಹುತ್ ಡೀಪ್ ಕಟ್ ಥಾ. ನಾನು ಅಂತ ಇದ್ದೀನಿ, ಇಲ್ಲ ಮ್ಯಾಮ್ ಕಟ್ಟಿಲ್ಲ ಅಷ್ಟು. ಸೊ ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ನಾನು ಬಂದಮೇಲೆ ನಂಗೆ ಅವಾಗೇ ಅಂದ್ಕೊಂಡೆ, ಇವ್ರನ್ನ ಮೇ ಬಿ ಕಳ್ಸೋದೇ ಇತ್ತು. ಸೊ ಇಷ್ಟೆಲ್ಲ ಡ್ರಾಮಾ ಆಯಿತು. ಸೊ ಈ ಥರ ಇನ್ಸಿಡೆಂಟ್ಸ್ ಆಗ್ತಾನೇ ಇದೆ ನನ್ನ ಜೊತೆ. ಸೊ ಪರವಾಗಿಲ್ಲ, ಇದೊಂದು ಲೈಫ್ ಅಂದಮೇಲೆ ಈ ಥರ ಇದ್ದಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಸೊ ಈಗ ನೀವು ಇಂಡಿಯನ್ ವುಮೆನ್ ಸೂಪರ್ ಸ್ಟಾರ್ ಪ್ಲೇಯರ್ ಕೂಡ ನೀವು. ಈಗ ನೀವು ಊರಿಗೆ ಹೋದಾಗ ಜನಗಳು ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಆಗ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು, ಈಗ ಸ್ಟಾರ್ಡಮ್ ಬಂದಮೇಲೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಮುಂಚೆ ಅಂತೂ ಎಲ್ಲರೂ ಅಪ್ಪಾಜಿಗೆ ಹೇಳೋರು, ಏನಕ್ಕೆ ಹುಡುಗಿರ್ ಕ್ರಿಕೆಟ್ ಆಡಿಸ್ತಾ ಇರೋದು, ಏನಕ್ಕೆ ಈ ಥರ ಆಡಿಸ್ಬೇಕಾ, ಹುಡುಗಿರಿಗೆ ಕರ್ಕೊಂಡು ಹೋಗ್ಬೇಕಾ ಅಂತ ಎಲ್ಲರೂ ಆಡ್ಕೊಳ್ಳೋರು. ಏನಪ್ಪ ಈ ಹುಡುಗಿರ್ನ ಆಟ ಆಡಿಸ್ತಾರೆ, ಈ ಥರ ಚೆನ್ನಾಗಿರುತ್ತಾ ಅಂತ ಎಲ್ಲರೂ ಆಡ್ಕೊಳ್ಳೋರು. ಬಟ್ ಇವಾಗ ಅದೇ ಜನ ನನ್ನನ್ನು ನಮ್ಮ ಹುಡುಗಿ, ನಮ್ಮ ಮಗಳು, ನಮ್ಮೂರವಳು ಅಂತ ಹೇಳ್ಕೊಳ್ತಾರೆ. ಸೊ ಕೇಳೋದು ಖುಷಿನೇ ಆಗುತ್ತೆ. ಸೊ ಈ ಥರ ಮಾತಾಡೋರು ಇರದೇ ಹೋಗಿದ್ರೆ ಈ ಥರ ನಾನು ಆಗ್ತಾನೆ ಇರಲಿಲ್ಲ. ಡೆಫಿನೆಟ್ಲಿ. ಸೊ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಹೌದು. ಈಗ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ನಿಮ್ಮ ತಾಯಿಯವರು ನಿಮ್ಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಎಸ್ಪೆಷಲಿ ನೀವು ನಿಮ್ಮ ತಂದೆಯವ್ರನ್ನ ಕಳ್ಕೊಂಡಾದ್ಮೇಲೆ ಅವರೇ ಒಂದು ರೀತಿ ಪಿಲ್ಲರ್ ಆಗಿ ನಿಮ್ಮ ಜೊತೆ ನಿಂತರು. ಸೊ ನೀವು ಕೂಡ ನಿಮ್ಮ ತಾಯಿ ಜೊತೆ ಒಂದು ರೀತಿ ಸ್ಪೆಷಲ್ ಬಾಂಡಿಂಗ್ ಕೂಡ ಇದೆ. ನೀವು ಕ್ರಿಕೆಟ್ ಅಲ್ಲಿ ಏನೇ ಆಗಿರ್ಬೋದು ಅವ್ರ ಹತ್ರ ಹೋಗಿ ಚರ್ಚೆ ಮಾಡ್ತೀರಾ. ಸೊ ನೀವು ನಿಮ್ಮ ಮತ್ತು ನಿಮ್ಮ ತಾಯಿಯವರ ಬಾಂಡಿಂಗ್ ಬಗ್ಗೆ ಹೇಳ್ಬೋದು. ತಾಯಿ ಬಾಂಡಿಂಗ್, ನಂದು ಮತ್ತು ತಾಯಿ ಬಾಂಡಿಂಗ್ ಅಂದರೆ, ನಾವು ಕ್ರಿಕೆಟ್ ರಿಲೇಟೆಡ್ ಅಷ್ಟೇ ಅಲ್ಲ. ಸೊ ನಾನು ಯಾವಾಗಲೂ ಏನೇ ವಿಷಯ ಲೈಫಲ್ಲಿ ಏನು ನಡೀತಾ ಇದೆ, ಯಾವ ಥರ ಏನಾಗ್ತಾ ಇದೆ ಎಲ್ಲ ಪ್ರತಿಯೊಂದು ವಿಷಯ ಅಮ್ಮಂಗಾಗಲಿ, ಮನೆಯವ್ರು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಜಾಸ್ತಿ ನಾನು ಹಂಚ್ಕೊಳ್ಳೋದು ಅಮ್ಮನ ಹತ್ರನೇ. ಯಾಕಂದರೆ ಅವ್ರು ನನಗೆ ತುಂಬ ಮೆಂಟಲಿ ಸ್ಟ್ರಾಂಗ್ ಮಾಡ್ತಾರೆ. ಸೊ ಪರವಾಗಿಲ್ಲ, ಆಗುತ್ತೆ, ಸಮಾಧಾನ ಪಡಿಸ್ತಾರೆ. ಸೊ ಏನೇ ಆದ್ರೂ ನಮ್ಮ ಮುಂಚೆ ಹೆಂಗಿತ್ತಂದರೆ, ಮ್ಯಾಚ್ ಬಗ್ಗೆ ಏನಾದರೂ ಇತ್ತು, ಮ್ಯಾಚಲ್ಲಿ ಏನಾದರೂ ಆದರೆ ಅಪ್ಪಾಜಿಗೆ ಫೋನ್ ಮಾಡೋಳು. ಅವ್ರು ಹೇಳೋರು, ಅಪ್ಪಾಜಿ ಬೌಲಿಂಗ್ ಸರಿ ಆಗಲಿಲ್ಲ, ವಿಕೆಟ್ಸ್ ಬರಲಿಲ್ಲ. ಪರವಾಗಿಲ್ಲ, ಮಾಡ್ತಾಯಿರೋ, ಸಿಗುತ್ತೆ. ನಮ್ಮ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ, ಬಿಡೋಂಗಿಲ್ಲ, ಗಿವ್ ಅಪ್ ಮಾಡಬಾರ್ದು ಅಂತ ಅನ್ನೋರು. ಸೊ ಅವ್ರು ಹೋದ್ಮೇಲೆ ಯಾರ ಹತ್ರ ಹೇಳ್ಕೋಬೇಕು? ಕೋಚಸ್ ಹತ್ರನೂ ಎಷ್ಟು ಓಕೆ ಮ್ಯಾಮ್ ಈ ಥರ ಆಯಿತು, ಇವತ್ತು ಬೌಲಿಂಗ್ ಸರಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ನಾನು ಮೆಂಟಲಿ ಏನು ಫೀಲ್ ಮಾಡ್ತಾ ಇದ್ದೀನಿ, ಏನು ನಡೀತಾ ಇದೆ ನನ್ನ ಮೈಂಡಲ್ಲಿ, ಯಾರ ಹತ್ರ ಹೇಳ್ಕೋಬೇಕು? ಸೊ ಬೆಸ್ಟ್ ನಮ್ಮ ಅಮ್ಮನ ಹತ್ರ ಎಲ್ಲ ಓಪನಾಗಿ ಹೇಳ್ಕೊಬೋದು. ಸೊ ನಮ್ಮಮ್ಮ ನನಗೆ ಒಂಥರ ಕ್ಲೋಸ್ ಫ್ರೆಂಡ್ ಇದ್ದಂಗೆ. ಸೊ ಅವ್ರ ಹತ್ರ ಎಲ್ಲನೂ ಹೇಳ್ಕೊಳ್ತೀನಿ. ಸೊ ನೀವು ಕಳೆದ 3-4 ವರ್ಷಗಳಿಂದ ಎಲ್ಲರೂ ಬರ್ಡೇ ಆಚರಿಸ್ಕೊಳ್ತಾರೆ, ನೀವು ಆಚರಿಸ್ಕೊಳ್ತೀರಾ. ಸೊ ನೀವು ಒಂದು ರೀತಿ ಸ್ಪೆಷಲ್ ಆಗಿ ಈ ಆರ್ಫನೇಜ್ ಅಲ್ಲಿ ಇರ್ಬೋದು, ಓಲ್ಡ್ ಏಜ್ ಹೋಮ್ ಅಲ್ಲಿ ಇರ್ಬೋದು, ಅಥವಾ ಪೌರ ಕಾರ್ಮಿಕರ ಜೊತೆ ನೀವು ಏನು ರೀಸನ್ ಅದು? ರೀಸನ್ ಆ ಥರ ಏನೂ ಇಲ್ಲ ಸರ್. ಯಾಕಂದ್ರೆ ನನಗೆ ಇಷ್ಟ, ನನಗೆ ನನ್ನ ಬರ್ಡೇ ನನಗೆ ಅನಾಥ ಮಕ್ಕಳ ಜೊತೆ ಆಗಲಿ, ಪೌರ ಕಾರ್ಮಿಕರ ಜೊತೆ ಆಗಲಿ, ಅಥವಾ ವೃದ್ಧಾಶ್ರಮಕ್ಕೂ ಕೂಡ ಹೋಗ್ಬಿಟ್ಟು ಆಚರಿಸ್ತಾರೆ. ನನಗೆ ಇವ್ರ ಜೊತೆ ಜಾಸ್ತಿ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ. ಯಾಕಂದರೆ ನನ್ನ ಕಡೆಯಿಂದ ಏನು
ಅವ್ರಿಗೆ ಅವಶ್ಯಕತೆ ಇದೆ ಅದನ್ನ ನಾನು ಕೊಡ್ಬೋದು. ಹಿಂಗೆ ಕೊಟ್ರೆ ಯಾರು ತಗೊಳಲ್ಲ, ಆಸ್ ಎ ಗಿಫ್ಟ್ ಕೊಟ್ಟರು ತಗೊಳ್ತಾರೆ ನಿಜ. ಅಂತ ನನ್ಗನ್ಸುತ್ತೆ. ಆ ಸಮಯ ಸಂದರ್ಭ. ಹಾ, ಸೊ ನನ್ನ ಬರ್ಡೇ ಒಂದು ಕಾರಣ ಅಷ್ಟೇ. ಹ್ಮ್. ಸೊ ನಾನು ಈ ಕಾರಣದಿಂದಲೂ ಅವ್ರಿಗೆ ಏನಾದರೂ ಕೊಟ್ಟರೆ ಈ ಥರ ಕೊಡ್ತಾರಲ್ಲಪ್ಪ ಅಂತ ಅನ್ಸೋಗಿಂತಲೂ ನನ್ನ ಬರ್ಡೇ ಒಂದು ಕಾರಣ ಇಟ್ಕೊಂಡು ನಾನು ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತೀನಿ. ಆಮೇಲೆ ನೀವು ನಿಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ಗೆ ನೀವು ಸಾಕಷ್ಟು ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಿ, ಯೋಚನೆ ಮಾಡ್ತೀರಾ. ಆ ಬ್ಯಾಟರ್ ಯಾರು? ಡಿಫಿಕಲ್ಟ್ ಅಂತ ಹೇಳ್ತೀನಿ. ಹಾ. ಸೊ ನನಗೆ ಯಾವಾಗ ನಾನು ಡೆಬ್ಯೂ ಮಾಡಿದ್ನಲ್ಲ, ಸೊ ಆವಾಗ ತುಂಬ ಕೇಳ್ಪಡ್ತಾ ಇದ್ದೆ ಡಾಟಿನ್ ಬಗ್ಗೆ. ಸಖತ್ ಸ್ಟ್ರಾಂಗ್ ಪ್ಲೇಯರು ಇವಳು, ಸಖತ್ ನೋಡೋದಕ್ಕೂ ಹಂಗೆ ಇದ್ದಾರೆ. ಹಂಗೆ ಇದ್ದಾಳೆ. ಸೊ ತುಂಬ ಸ್ಟ್ರಾಂಗ್ ಪ್ಲೇಯರು, ಇವಳಿಗೆ ಎಲ್ಲಿ ಬೌಲಿಂಗ್ ಮಾಡಿದ್ರು ಇವಳು ಕಷ್ಟಪ್ಪ ಅಂತ ಹಿಂಗೆ ಹೇಳಕ್ ಕೇಳ್ಪಡ್ತಾ ಇದೆ. ಸೊ ಯಾವಾಗ ನಾನು ಆಡಿದ್ನೋ ನಂಗೆ ಆವಾಗ ರಿಯಲೈಸ್ ಆಯಿತು, ನಿಜವಾಗ್ಲೂ ಇವಳು ತುಂಬ ಡೇಂಜರ್ ಪ್ಲೇಯರ್ ಅಂತ. ಯಾಕಂದರೆ ನೀಟಾಗಿ ಕ್ಲೀನಾಗಿ ಆಡೋರ್ಗೆ ಪ್ಲ್ಯಾನ್ ಮಾಡ್ಬೋದು, ಬಟ್ ಅವಳದು ಬಾಲ್ ಒಂದು ಕಡೆ ಹೊಡಿತಾಳೆ, ಬಾಡಿ ಒಂದು ಕಡೆ ಇರುತ್ತೆ. ಸೊ ಈ ಥರ ಪ್ಲೇಯರ್ಗೆ ಡಿಫಿಕಲ್ಟ್ ಸ್ವಲ್ಪ ಬೌಲಿಂಗ್ ಮಾಡೋದು. ಸೊ ನನಗೆ ಅವಳೇ ಸ್ವಲ್ಪ ಸ್ಟ್ರಾಂಗ್ ಅನ್ಸೋದು ಬ್ಯಾಟಿಂಗಲ್ಲಿ. ಸೊ ನನಗೊಂದು ಕನ್ಫ್ಯೂಷನ್ ಇದೆ, ನಿಮ್ಮ ರೋಲ್ ಮಾಡೆಲ್ ಯಾರು? ರವೀಂದ್ರ ಜಡೇಜಾನ, ಡೇನಿಯಲ್ ವಿಟೋರಿನ? ರವೀಂದ್ರ ಜಡೇಜಾ. ಡೇನಿಯಲ್ ವಿಟೋರಿ ಅವರ ಒಂದು ಪ್ರಾಕ್ಟೀಸ್ RCBಯಲ್ಲಿ ಮಾಡಬೇಕಾದ್ರೆ ಚಿನ್ನಸ್ವಾಮಿಗೆ ಹೋಗಿ ನೋಡ್ತಾ ಇದ್ರಂತ ಕೇಳ್ಪಟ್ಟೆ ನಾನು. ನೋಡಿದ್ದೀನಿ, ಅವ್ರನ್ನ ನೋಡಿದ್ದೀನಿ ಬೌಲಿಂಗ್ ಮಾಡುವಾಗ. ಬಟ್ ನಾನು ಯಾವಾಗ ನನಗೆ ತಿಳುವಳಿಕೆ ಯಾವಾಗ ಬಂತೋ ಆವಾಗಿಂದ ನಾನು ರವೀಂದ್ರ ಜಡೇಜಾ ಅವ್ರನ್ನೇ ಅವ್ರು ಜಾಸ್ತಿ ಬೌಲಿಂಗ್ ನೋಡ್ತಾ ಬಂದಿರೋದು. ಸೊ ನಿಮ್ಮ ಎಡಗೈಯಲ್ಲಿರುವಂತ ಒಂದು ಟ್ಯಾಟ್ಯೂ ಬಗ್ಗೆ ಟ್ಯಾಟೂ ಕೇಳ್ಬೋದಾ? ಏನದು ಟ್ಯಾಟೂ ಅಂತ? ಟ್ಯಾಟೂ ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ಹೆಸರು ಆ್ಯಕ್ಚುಲಿ. ಸೊ ಇಬ್ಬರದು ಇದೆ ಟ್ಯಾಟೂಲ್ ಹೆಸರು. ಸೊ ರಾಜೇಶ್ವರಿ ಗಾಯಕ್ವಾಡ್ ಏನಾದರೂ ಸೂಪರ್ಸ್ಟಿಷಿಯಸ್ ಆಗಿ ಇರ್ತಾರ, ಅಥವಾ ಅದು ಮಾಡಬೇಕು ಫಸ್ಟು, ಇದು ಮಾಡಬೇಕು ಆವಾಗ ವಿಕೆಟ್ ಸಿಗುತ್ತೆ, ಸೊ ಆ ಥರ ಏನಾದರೂ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದಲ್ಲ? ಅದು ಮೂಢನಂಬಿಕೆ ಆ ಥರ ಏನೂ ಇಲ್ಲ. ಯಾಕಂದರೆ ನಾನು ಒಂದೇ ನಂಬೋದು ಸರ್ ಜಾಸ್ತಿ. ಏನಂದರೆ ಚೆನ್ನಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಸೊ ಪ್ಲೇಯರ್ಸ್ ಅಂದಮೇಲೆ ನಮಗೆ ಒನ್ ಡೇ ಚೆನ್ನಾಗಿರುತ್ತೆ, ಒನ್ ಡೇ ಚೆನ್ನಾಗಿರಲ್ಲ. ಸೊ ಅದನ್ನೇ ಬಿಲೀವ್ ಮಾಡೋದು. ಯಾವ ದಿವಸ ಚೆನ್ನಾಗಲ್ಲ, ಇವತ್ತು ನಮ್ಮ ದಿವಸ ಇಲ್ಲಪ್ಪ. ಓಕೆ. ಸೊ ಅದು ಸೂಪರ್ಸ್ಟಿಷಿಯಸ್ ಇಲ್ಲ? ಇಲ್ಲ ಸೂಪರ್ಸ್ಟಿಷಿಯಸ್ ಏನೂ ಇಲ್ಲ. ಜೋಬಲ್ಲಿ ದೇವ್ರ ಫೋಟೋ ಇಟ್ಕೊಬೇಕು, ಇಟ್ಕೊಬೇಕು, ಆ ಥರ ಏನಿಲ್ಲ, ಏನೂ ಇಲ್ಲ. ಬಾಲ್ ಈ ತರ ತಗೊಬೇಕು, ಆ ತರ ಬಲಗೈಲಿ ತಗೋಬೇಕು? ಇಲ್ಲ. ಆಮೇಲೆ ನೀವು ನಿಮ್ಮ ಫ್ಯಾಮಿಲಿ ಒಂದು ರೀತಿ ಮ್ಯೂಸಿಷಿಯನ್ ಫ್ಯಾಮಿಲಿ ಅಂತ ಕೇಳ್ಪಟ್ವಿ. ಹೌದು. ನೀವು ಕೂಡ ಒಂದು ಒಳ್ಳೆ ಸಿಂಗರ್ ಅಂತ ಕೂಡ ಕೇಳ್ಪಟ್ವಿ. ನೀವು, ನಿಮ್ಮ ಸಿಸ್ಟರ್ ಇರ್ಬೋದು, ಜೊತೆಗೆ ನಿಮ್ಮ ಬ್ರದರ್ಸ್ ಕೂಡ ಎಲ್ಲರೂ ಸೇರಿ ಹೌದು. ಹಾಡೋದು, ಮ್ಯೂಸಿಕ್ ಎಲ್ಲ. ಸೊ ನಿಮ್ಮ ಮ್ಯೂಸಿಷಿಯನ್ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಅದು ಆ್ಯಕ್ಚುಲಿ ನಮ್ಮ ತಾತ ಅವರೆಲ್ಲ ಮನೇಲೆ ಭಜನಾ ಅದು ಎಲ್ಲ ತುಂಬ ಮಾಡೋರು. ಸೊ ಹಾಗೆ ಅಪ್ಪಾಜಿ ನಮಗೂ ಏನೇ ಇವಾಗ ನಮ್ಗೆ ಸ್ವಲ್ಪ ಸಿಂಗಿಂಗ್ ಬರುತ್ತಾ ಅದು ಅಪ್ಪಾಜಿನೇ ಹೇಳ್ಕೊಟ್ಟಿದ್ದು. ಮನೆಯಲ್ಲಿ ನಮಗೆಲ್ಲ ಪ್ರಾಕ್ಟೀಸ್ ಮಾಡಿಸೋರು. ನಾವು ಸಾರೆಗಮ ಎಲ್ಲ ಅವರೇ ನೀವು ಹೇಳ್ಕೊಟ್ಟು. ಚೆನ್ನಾಗಿ ಆಡ್ತೀರಂತ? ಹೌದಾ? ಗೊತ್ತಿಲ್ಲ ಸರ್, ಬಟ್ ಹಾಡ್ತಾ ಇದ್ವಿ. ನನಗೆ ಆ್ಯಕ್ಚುಲಿ ಹಾಡೋದು ಬಿಟ್ಟಿದ್ದೆ ಕ್ರಿಕೆಟ್ ಬಂದಮೇಲೆ. ಸೊ ಅದ್ರ ಮುಂಚೆ ಎಲ್ಲ ಸಿಂಗಿಂಗ್ ಕಾಂಪಿಟೇಷನಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು. ಸ್ಟೇಟ್ ಲೆವೆಲ್ ಎಲ್ಲ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ಗೂ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಆಮೇಲೆ ನನ್ನ ಸಿಸ್ಟರು ಕೂಡ ಇದ್ದಾಳೆ. ಅವಳು ಇನ್ನೂ ನಮಗಿಂತಲೂ ತುಂಬ ಚೆನ್ನಾಗಿ ಆಡ್ತಾಳೆ. ನಾವು ಅವಳು ಮುಂದೆ ಆಡ್ತಾಳೆ, ನಾವು ಅವಳ ಹಿಂದೆ ಸಂಗಡಿಗರು ಅನ್ಬೋದು ನಾವು. ಅವಳು ಅಷ್ಟು ಒಳ್ಳೆ ಸಿಂಗರ್ ಅವಳು. ಬಟ್ ಏನೇ ಸಂಗೀತದ ಒಂಚೂರು ನಾಲೆಜ್ ಇದು, ಅದು ಕೂಡ ನಮ್ಮ ಅಪ್ಪಾಜಿಯಿಂದಾನೇ ಬಂದಿರೋದು. ಒಂದ್ ವೇಳೆ ಕ್ರಿಕೆಟರ್ ಆಗದೆ ಇದ್ರೆ ಸಿಂಗರ್ ಆಗ್ತಾ ಇದೆ 100% 100%. ಯಾಕಂದ್ರೆ ಅದು ತುಂಬಾ ನಾವು ಸೀರಿಯಸ್ ಜಾಸ್ತಿ ಇದ್ವಿ ಸಂಗೀತಕ್ಕೆ. ಯಾಕಂದ್ರೆ ನಮ್ದು ಡೈಲಿ 1 hour ನಾವು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಕೂರ್ತಾ ಇದ್ವಿ. ತಮ್ಮ ತಬ್ಲಾ, ಆಮೇಲೆ ಚಿಕ್ಕಮ್ಮ ಅದು ಹಲ್ಗಿ ಬರುತ್ತಲ್ಲ ಸರ್, ಏನಂತಾರೆ, ಹಾರ್ಮೋನಿಯಂ ಅಪ್ಪಾಜಿ. ಇವನು ಆ್ಯಕ್ಚುಲಿ ಎಲ್ಲರೂ ಹಾಡೋದೇ ನಾವು, ಬಟ್ ಈ ಥರ ನಮ್ದೊಂದು ಗ್ರೂಪ್ ಇತ್ತು. ಸೊ ನಾವು ಡೈಲಿ 1 hour ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಹಿಂಗಾಗಿ ಅಕಸ್ಮಾತ್ ನಾನು ಕ್ರಿಕೆಟರ್ ಆಗದೆ ಹೋಗಿದ್ರೆ ಸಿಂಗರ್ ಖಂಡಿತವಾಗ್ಲೂ ಆಗ್ತಾ ಇದ್ದೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು? ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ? ಅದು ಕ್ರಿಕೆಟರ್ಸ್ ಇರ್ಬೋದು ಅಥವಾ ನಾನ್ ಕ್ರಿಕೆಟರ್ಸ್ ಇರ್ಬೋದು? ಕ್ರಿಕೆಟರಲ್ಲಿ ಜಾಸ್ತಿ ನಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ಇಬ್ಬರು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಅವರು ನನಗೆ ಯಾವಾಗ ಏನೇನು ನೀಡ್ ಇದೆಯೋ ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ವಂದನಾ ಮಹಾಜನ್ ಅಂತ, ಮತ್ತು ಇನ್ನೊಂದು ರಕ್ಷಿತಾ ಕೃಷ್ಣಪ್ಪ ಅಂತ. ಇವರು
ನಮಗೆ ಪ್ರಾಕ್ಟೀಸ್‌ಗೆ ಅಂತ ನಾವು ಚಿನ್ನಸ್ವಾಮಿಗೆ ಬರೋರು. ಚಿನ್ನಸ್ವಾಮಿಗೆ ಬಂದಮೇಲೆ ನಾವು ಮನೆಗೆ ಅಕ್ಕ, ಬಾವನ ಮನೆಗೆ ಹೋಗ್ಬೇಕಂದ್ರೆ ತುಂಬ ಟೈಮ್ ಆಗೋದು. ನಮಗೆ ಎರಡೆರಡು ಟೈಮ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಕಷ್ಟ ಆಗ್ಬಿಡೋದು. ಅದಕ್ಕೆ ವಂದನಾ ಅವ್ರ ಮನೆಯಲ್ಲೇ ನಾವು ಇರ್ತಾ ಇದ್ದಿದ್ದು. ಸೊ ನಾವು 4 ನನ್ನ ತಂಗಿ, ಅವಳು 4 ಜನ ನಾವು ಒಟ್ಟಿಗೆ ಇರ್ತಾ ಇದ್ವಿ. ಸೊ ಅವಳು ಯಾವತ್ತೂ ಈ ಥರ ಅಂದಿಲ್ಲ, ಇವಾಗ ಸಾಕಪ್ಪ ನೀವು ಹೊರಟೋಗ್ಬಿಡಿ ಅಂತ ಯಾವತ್ತೂ ಅಂದವಳಲ್ಲ. ಸೊ ನಮ್ಗೆ ಏನೇ ಅವಶ್ಯಕತೆ ಇದ್ರೂ ಫಸ್ಟ್ ಮಾಡಿ ಅವ್ರ ಹತ್ರ ಹೋಗ್ತಾ ಇದ್ರಿ. ಹಾಂ, ಏನೇ ಇದ್ರೂ ಇದು ಬೇಕು, ಅದು ಬೇಕು, ಬಿಂದಾಸಾಗಿ ಕೊಡ್ಸೋಳು, ಎಲ್ಲ ಮಾಡೋಳು. ಸೊ ಅದೇ ರೀತಿ ಏನೇ ತೊಂದರೆ ಬಂದರೂ ನಾವು ಓಪನ್ ಆಗಿ ಹೇಳ್ಕೊಬೋದು ಅವ್ರ ಹತ್ರ. ಆ ಥರ ಫ್ರೆಂಡ್ಶಿಪ್ಪು ನಮ್ಮದು. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಉತ್ತರ ಕರ್ನಾಟಕದವ್ರು ನನಗೆ ಗೊತ್ತು, ಗೆಸ್ ಮಾಡಿದ್ದೀನಿ, ಬಟ್ ನಿಮ್ಮ ಬಾಯಿಂದನೇ ಬರಲಿ. ಉತ್ತರ ಕರ್ನಾಟಕದವರು ನನಗೆ ಆಬ್ವಿಯಸ್ಲಿ ಸರ್ ಜೋಳದ ರೊಟ್ಟಿನೇ ಇಷ್ಟ. ಸೊ ಅದ್ರ ಜೊತೆ ಯಾವ ಪಲ್ಯ ಇದ್ರೂ ಏನು ತೊಂದರೆ ಇಲ್ಲ, ಬಟ್ ಜಾಸ್ತಿ ನಾನು ತಿನ್ನೋದು ಈಗಲೂ ಕೂಡ ಜೋಳದ ರೊಟ್ಟಿನೇ. ನೀವು ಕ್ರಿಕೆಟ್ ಆಡದೇ ಇದ್ದಾಗ ಏನು ಮಾಡ್ತೀರಾ? ಕ್ರಿಕೆಟ್ ಆಡದೇ ಇದ್ದಾಗ, ಇವಾಗಂತೂ ಕ್ರಿಕೆಟ್ ಪ್ರಾಕ್ಟೀಸ್ ಇಲ್ಲ ಅಂದರೆ ರೆಸ್ಟ್ ಡೇನೂ ಕೂಡ ನಂದು ರೆಸ್ಟ್ ಡೇ ಥರ ಇರಲ್ಲ. ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ. ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಾಗಲಿ, ಆಚೆ ಸುತ್ತಕ್ಕೆ ಹೋಗೋದಾಗಲಿ. ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ. ಯಾವುದು ಫೇವ್ರೆಟ್ ಮೂವಿ? ಫೇವ್ರೆಟ್ ಮೂವಿ ನನಗೆ ಜಾಸ್ತಿ ಸರಿ ನೋಡಿರೋದು ಅಥವಾ ನಿಮ್ಗೆ ಇಷ್ಟಪಡುವಂಥ ಮೂವಿ? ಜಾಸ್ತಿ ಸಲ ಅಂದರೆ ಆ್ಯಕ್ಚುಲಿ ಎಲ್ಲನೂ ರಿಪೀಟ್ ನೋಡಿದ್ದೀನಿ. ಬಟ್ ನನಗೆ ಇಕ್ಬಾಲ್ ಮೂವಿ ತುಂಬ ಇಷ್ಟ. ಇಕ್ಬಾಲ್, ಸ್ಪೋರ್ಟ್ಸ್ ಓರಿಯೆಂಟೆಡ್ ಮೂವಿ. ಹೌದು, ಇಕ್ಬಾಲ್ ಮೂವಿ ತುಂಬ ಸರ್ತಿ ನೋಡಿದ್ದೀನಿ ನಾನು. ಸೊ ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ. ಆರಾಮಾಗಿ ನಾನು ಏನೇ ಇಲ್ಲದೆ ಹೋದರೂ ಆರಾಮಾಗಿ 1, 2, 3 ಮೂವೀಸ್ ನೋಡ್ಬೋದು ಒನ್ ಡೇಯಲ್ಲಿ. ಅಷ್ಟು ಇಷ್ಟ. ಸೊ ನಿಮ್ಮ ಫೇವ್ರೆಟ್ ಪ್ಲೇಸ್ ಎಲ್ಲಿ? ನೀವು ನಿಮ್ಮ ಡೆಸ್ಟಿನೇಷನ್ ಫೇವ್ರೆಟ್ ನಾನು ಇಂಥ ದೇಶ ಸುತ್ತಬೇಕು, ಈ ಕಡೆ ಹೋಗ್ಬೇಕು ಅನ್ನೋ ಒಂದು ಫೇವ್ರೆಟ್ ಇರುತ್ತಲ್ವ, ಯಾವುದು ನಿಮ್ಗೆ? ನನಗೆ ತುಂಬ ಇಷ್ಟ ಆಗಿದ್ದಂದರೆ ನ್ಯೂಜಿಲ್ಯಾಂಡ್. ಸೊ ತುಂಬ ಪೀಸ್ಫುಲ್ ಕಂಟ್ರಿ. ಸೊ ಸುತ್ತಕ್ಕೂ ತುಂಬ ಚೆನ್ನಾಗಿದೆ ಅಲ್ಲಿ. ಒಂದು ಏನಂದರೆ ತುಂಬ ನೇಚರ್ ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ಯಾವಾಗಲೂ ಹೋಗ್ಬೇಕಂತ ಅಂದ್ಕೊಂಡ್ರೆ ನ್ಯೂಜಿಲ್ಯಾಂಡ್ ಖಂಡಿತವಾಗ್ಲು. ಸೊ ಕೆಲವರು ಕೇಳ್ತಾ ಇದ್ರು, ರಾಜೇಶ್ವರಿ ಅವರಿಗೆ ಇನ್ನೂ ಮದುವೆ ಆಗಿಲ್ಲ, ಯಾರಾದರೂ ಲವ್ವರ್ ಇದ್ದಾರಾ ಅಥವಾ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು ಸರ್. ಮದುವೆದಂತೂ ನಾನು ನಿಜವಾಗ್ಲೂ ಏನೂ ಯೋಚನೆ ಮಾಡಿಲ್ಲ. ಯಾಕಂದರೆ ಮತ್ತು ನನ್ನ ಮೇಲೆ ಜವಾಬ್ದಾರಿ ಕೂಡ ತುಂಬ ಇದೆ. ಸೊ ನಾನು ಯಾವತ್ತೂ ಆ ತಲೆಯಲ್ಲೂ ಬರಲಿಲ್ಲ ಈ ಥರ. ಯಾಕಂದರೆ ನನಗಿಂತಲೂ ಚಿಕ್ಕವ್ರು ನನ್ನ ಮನೇಲಿ ನನ್ನ ತಮ್ಮ ತಂಗಿ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಮದುವೆ ಮಾಡಿಸ್ಬೇಕು, ತುಂಬ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲಿದೆ. ಸೊ ಮೊದಲು ಅವ್ರನ್ನ ಎಲ್ಲ ಸೆಟಲ್ ಮಾಡಿಬಿಟ್ಟು ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ರಾಜೇಶ್ವರಿ ಅವರು ಅಂದರೆ ಒಂದು ರೀತಿ ಸೈಲೆಂಟ್ ಆಗಿರ್ತಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಸೊ ಇದೇ ಅವ್ರ ಪಾಲಿಸಿ. ಸೊ ನಿಮ್ಮ ಕ್ಯಾರೆಕ್ಟರ್ ಅದೇ ಥರನಾ? ನಾನು ಹಿಂಗೆ ಆ್ಯಕ್ಚುಲಿ ನನ್ನ ಕೆಲಸ ಆಯಿತು, ನಾನಾಯಿತು ಅಷ್ಟೇ ಸರ್. ನನ್ನ ನೇಚರೇ ಆ ಥರ. ಸೊ ಈಗಂತೂ ಏನಂದರೆ ವುಮೆನ್ಸ್ ಕ್ರಿಕೆಟಲ್ಲಿ ಸಾಕಷ್ಟು ಜನ ಕ್ರಿಕೆಟರ್ಸ್ ಆಗಬೇಕು ಅಂತ ಇರ್ತಾರೆ. ಸೊ ನಾವು ನೋಡ್ತಾ ಇದ್ವಿ, ನಾವು ಬ್ಯಾಟ್ಸ್ಮನ್ಗಳು ಬರ್ತಾರೆ, ಆಫ್ ಸ್ಪಿನ್ನರ್ಗಳು ಬರ್ತಾರೆ, ಬಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಬರೋದು ತೀರಾ ಕಡಿಮೆ. ಸೊ ಯಾಕೆ? ಕರ್ನಾಟಕ ಟೀಮಲ್ಲಿ ಕರ್ನಾಟಕ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು. ಇಂಡಿಯಲ್ಲಿ ಅಂದರೆ ಹೇಳ್ಬೇಕಂದ್ರೆ ಇಂಡಿಯಲ್ಲಿ ತುಂಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದಾರೆ. ಈಗ ರಾಧಾ ಯಾದವ್ ಒಬ್ರು ಇದ್ದಾರೆ ಅಟ್ ಪ್ರೆಸೆಂಟ್. ಹೌದು, ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇವಾಗ ತುಂಬ ಬರ್ತಾ ಇದ್ದಾರೆ. ಜಾಸ್ತಿ ಬರ್ತಾ ಇರೋದು ಎಂ ಪಿ ಮಧ್ಯಪ್ರದೇಶ್ ಕಡೆಯಿಂದ. ಯಾಕಂದರೆ ಅಲ್ಲಿ ತುಂಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದಾರೆ. ಮತ್ತು ಇನ್ನೊಂದೇನೋ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಇನ್ನೂ ಸ್ವಲ್ಪ ಬೆಳಿಬೇಕು. ತುಂಬ ಕಡಿಮೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದಾರೆ. ಸೊ ಅದು ನಾನು ಯಾವಾಗ ಆಡ್ತಾ ಇದ್ನೋ ಆವಾಗಿಂದನೂ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಕಡಿಮೆನೇ ಇರೋದು. ಸೊ ನೋಡೋಣ ಇವಾಗ. ಈಗ ಶ್ರೀ ಚರಣಿ ಅಂತ ಲೆಫ್ಟ್ ಆರ್ಮ್ ಆಂಧ್ರ ಪ್ಲೇಯರ್. ಇಬ್ರು ಮಾತ್ರ, ರಾಧಾ ಯಾದವ್ ಮತ್ತೆ ಅವರಿಬ್ರು ಇದ್ದಾರೆ. ಹೌದು. ಸೊ ಇಲ್ಲ, ಅವರು ಆ್ಯಕ್ಚುಲಿ ಶ್ರೀಚರ್ನಿ ಇವಾಗ ಮಲ್ಟಿ ಡೇಸಲ್ಲೂ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು. ಆಮೇಲೆ ವಿಕೆಟ್ಸು ಕೂಡ ಇದೆ ಅವಳದು. ಸೊ ಅದೇ ಪರ್ಫಾರ್ಮೆನ್ಸ್ ಮೇಲೆ ಇವಾಗ ಇಂಡಿಯನ್ ಟೀಮ್ಗೂ ಕೂಡ ಆಡ್ತಾ ಇದ್ದಾಳೆ. ಸೊ ಫ್ಯೂಚರ್ ಅಂತೂ ಲೆಫ್ಟ್ ಆರ್ಮ್ ಸ್ಪಿನ್ನರ್ ತುಂಬ ಚೆನ್ನಾಗಿದೆ ಸರ್. ಇವಾಗ ಯಂಗ್ಸ್ಟರ್ಸ್ ತುಂಬ ಬರ್ತಾ ಇದ್ದಾರೆ. ಸೊ ಇಂಡಿಯನ್ ಟೀಮ್ ಫ್ಯೂಚರ್ ತುಂಬ ಚೆನ್ನಾಗಿದೆ. ಸೊ ಈಗ ನಾವು ರಾಜೇಶ್ವರಿ ಗಾಯಕ್ವಾಡ್ ಅವ್ರನ್ನ ಮತ್ತೆ ಇಂಡಿಯನ್ ಟೀಮಲ್ಲಿ ಯಾವಾಗ ನೋಡ್ತೀವಿ? ನಾನು ಅದೇ ನಾನು ಯಾವಾಗಲೂ ಚಾನ್ಸ್ ಸಿಕ್ಕಿದಾಗ ಆಡೋಕ್ಕಂತೂ ಯಾವಾಗಲೂ ಇಷ್ಟಪಡ್ತೀನಿ. ಬಟ್ ನಾನು ಕೂಡ ಬಯಸ್ತಾ ಇದ್ದೀನಿ ಆದಷ್ಟು ಬೇಗ ಟೀಮ್ಗೆ ಹೋಗಬೇಕು. ಅಂದರೆ ಏನಂದರೆ ಸರ್, ಸರ್ಜರಿ ಆಯಿತು, ನೀ ಸರ್ಜರಿ. ಅದ್ರ ನಂತರ ಯಾವುದ್ರಲ್ಲೂ ಇನ್ಕ್ಲೂಡೇ ಮಾಡ್ತಾ ಇಲ್ಲ.
ಸೊ ಅದು ನನಗೂ ಗೊತ್ತಾಗ್ತಾಯಿಲ್ಲ ಯಾಕಂತ. ಸೊ ಇದು ಸರ್ಜರಿ ನಂತರ ನಮಗೆ ಏನೇ ಇಂಜುರಿ ಆಗಲಿ ಪ್ಲೇಯರ್ಸ್ಗೆ, ಇಂಡಿಯನ್ ಪ್ಲೇಯರ್ಸ್ಗೆ ಏನೇ ಇಂಜುರಿ ಆದ್ರೂ ಇಂಡಿಯಾ ಎ ಅಂತ ಆಡಬೇಕಾಗಿ ಬರುತ್ತೆ. ಸೊ ನಾವು ಯಾವ ಥರ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತೆ ಇಂಡಿಯನ್ ಟೀಮ್ಗೆ ವಾಪಸ್ ತೊಗೊಂಡು ಬರ್ತಾರೆ. ಬಟ್ ನನಗೆ ಈಗಲೂ ಅರ್ಥ ಆಗ್ತಾಯಿಲ್ಲ ನಾನು ಯಾಕಿಲ್ಲ ಅಂತ. ಸೊ ಅದು ನನ್ನ ತಲೆಯಲ್ಲೂ ಕ್ವಶನ್ ಮಾರ್ಕೇ ಇದೆ, ಯಾಕೆ ನಾನು ಅಲ್ಲಿಲ್ಲ ಅಂತ. ಬಟ್ ನನ್ನ ಟೈಮಲ್ಲಿ ಈ ಥರನೇ ಆಗುತ್ತೆ ಯಾವಾಗಲೂ. ಮುಂಚೆನೂ ಕೂಡ ರಿಹ್ಯಾಬಲ್ಲಿ ಹೋದೆ. ರಿಹ್ಯಾಬ್ ಮುಗಿದ ತಕ್ಷಣ ವಾಪಸ್ ಟೀಮಿಗೆ ಬರೋದಿತ್ತು. ಸೊ ಅಲ್ಲೂ ಈ ಥರ ಬಂತು, ನೀವು ಫಸ್ಟು ಡೊಮೆಸ್ಟಿಕ್ ಆಡಬೇಕು ಅಂತ. ಆವಾಗ ನಿಮ್ಗೆ ಟೀಮಲ್ಲಿ ತೊಗೊಳ್ತೀವಿ. ಸೊ ಡೊಮೆಸ್ಟಿಕ್ ಆಡ್ದು ಅಲ್ಲೂ ಕೂಡ ಏನೂ ಆಗಲಿಲ್ಲ. ಸೊ ಇವಾಗೂ ಕೂಡ ಅದೇ ರೀತಿ ಇಂಡಿಯಾ ಎ ಆಡಬೇಕು, ಆಮೇಲೆ ಟೀಮಿಗೆ ನಿಮ್ಗೇನಾದರೂ ಚಾನ್ಸ್ ಸಿಗುತ್ತೆ. ಬಟ್ ಈ ಇಂಡಿಯನ್ ಎ ಟೀಮಲ್ಲೂ ಇಲ್ಲ. ಇವಾಗ ನೋಡೋಣ, ಕಾಯ್ತಾ ಇದ್ದೀನಿ ನಾನು ಯಾವಾಗ ಇಲ್ಲಿ ಅಷ್ಟೇ. ಸೊ ಎಷ್ಟು ಸರ್ಜರೀಸ್ ಆಗಿದೆ ಇದುವರೆಗೂ ನಿಮ್ಮ ಬಾಡಿ? ಸರ್ಜರಿ ನೀ ಸರ್ಜರಿ ಸರ್ ಒಂದೇ ರೀಸೆಂಟಾಗಿ. ಅದು ನನಗೆ ತುಂಬ ವರ್ಷದ ನಂತರ ಫಸ್ಟ್ ಇಂಜುರಿ ಆಗಿರೋದು, ಇಷ್ಟು ವರ್ಷ ಆಳಿದ್ಮೇಲೆ. ಸೊ ರಾಜೇಶ್ವರಿ ಅವರೇ, ನೀವು ಆದಷ್ಟು ಬೇಗ ಇಂಡಿಯನ್ ಟೀಮ್ಗೆ ಹೋಗಲಿ, ಜೊತೆಗೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ನ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಗ್ಗೆ 8:30ಕ್ಕೆ.